Students, welcome to Sankalpa Learning Solution. ಎಲ್ರಿದು ಟೀ ಮತ್ತೆ ಕಾಫಿ ಎಲ್ಲ ಆಯ್ತಾ? ಸ್ಕೂಲಿಗೆ ಹೋಗಿ ಬಂದಿದ್ದೀರಾ, ಫ್ರೆಶ್ ಅಪ್ ಆಗಿ ಪಾಠ ಕೇಳಲಿಕ್ಕೆ ರೆಡಿಯಾಗಿ ಕೂತಿದ್ದೀರಾ ಅಂತ ಅನ್ಕೊಳ್ತೇನೆ ಅಲ್ವಾ? ಸರಿ, ನಿನ್ನೆ ಕ್ಲಾಸಲ್ಲಿ ನಾವು ಆ ಬೆಳಗ್ಗೆ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಎಲ್ಲಿ ತನಕ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಅಂದ್ರೆ ಪ್ರತಿಫಲನದ ಬಗ್ಗೆ ಹೇಳ್ತಾ ಇದ್ದೆ. ಸಮತಲ ದರ್ಪಣದಲ್ಲಿ ಪ್ರತಿಫಲನ ಹೇಗಾಗತ್ತೆ, ಹಾಗೆ ನಿಮ್ನ ದರ್ಪಣ ಅಂದ್ರೆ ಏನು, ಪೀನ ದರ್ಪಣ ಅಂದ್ರೆ ಏನು, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಲ್ಲಿ ಪೀನ ದರ್ಪಣಗಳು ಅಂದ್ರೆ ಏನು ಅಂತ ಕಲ್ತಿದ್ದೇವೆ ಅಲ್ವಾ? ಸೊ ಹಾಗಾದ್ರೆ ನಾವ್ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ಮುಂದಿನ ವಿಷಯಗಳನ್ನು ಕಲಿಯೋಣ ಆಯ್ತಾ? ಹಾಗಾದ್ರೆ ನೆನ್ಪಿದೆ ಅಲ್ವಾ ನಿಮ್ಗೆ? ನಿಮ್ಮ ದರ್ಪಣ ಅಂದ್ರೆ ಏನು? ಗೋಳಿನ ದರ್ಪಣದಲ್ಲಿ ಅದು ಒಳಮುಖವಾಗಿ ಬಾಗಿದ್ದರೆ ಅದನ್ನ ಏನಂತ ಕರಿತೇವೆ? ನಿಮ್ಮ ದರ್ಪಣ ಅಂತ ಕರಿತೇವೆ ಅಲ್ವಾ? ಅದೇನಾಗಿರ್ಬೇಕು? ಒಳಮುಖವಾಗಿ ಬಾಗಿರ್ಬೇಕು. ಓಕೆ, ಪೀನ ದರ್ಪಣ ಅಂದ್ರೆ ಏನು ಹಾಗಾದ್ರೆ? ದರ್ಪಣದ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತೆ ಅಲ್ವಾ? ಅದನ್ನ ನಾವೇನಂತ ಕರಿತೇವೆ? ಪೀನ ದರ್ಪಣ ಅಂತ ಕರಿತೇವೆ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ಕಲ್ಸಿದ್ದೆಲ್ಲ ನೆನ್ಪಿದೆ ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ನಾವಿವತ್ತು ಮುಂದಿನ ವಿಷಯಗಳನ್ನು ಕಲಿಯೋಣ ಆಯ್ತಾ? ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಲ್ಲಿ ಪ್ರತಿಫಲನಗಳು ಹೇಗಾಗತ್ತೆ ಅನ್ನೋದನ್ನ ನಾವೀಗ ಸ್ಟಡಿ ಮಾಡೋಣ ಆಯ್ತಾ? ಸೊ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಡಯಾಗ್ರಾಮು? ಸೊ ಇಲ್ಲಿ ಇವ್ರು ಏನನ್ನ ತಿಳಿಸಿದ್ದಾರೆ ಅಂದ್ರೆ, ನಾವೀಗ ಏನ್ ಕಲಿಯಕ್ ಹೋಗ್ತಾ ಇದ್ದೇವೆ ಅಂದ್ರೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಲ್ಲಿ ಪ್ರತಿಫಲನ ಹೇಗಾಗತ್ತೆ ಅನ್ನೋದನ್ನ ಕಲಿಬೇಕು ಆಯ್ತಾ? ಇಲ್ಲಿ ನಾವು ನಿಯಮಗಳನ್ನ ನೋಡ್ತಾ ಹೋಗ್ತೇವೆ. ಸೊ ಫಸ್ಟ್ ಇಲ್ಲಿ ನೋಡಿ, ನೀವು ಎರಡು ಚಿತ್ರವನ್ನ ತೋರಿಸಿದ್ದಾರೆ. ಇದು ನಿಮ್ನ ದರ್ಪಣ ಆದ್ರೆ ಇದು ಏನಿದು? ಪೀನ ದರ್ಪಣ ಅಲ್ವಾ? ಒಂದು ನಿಮ್ನ ದರ್ಪಣ ಆದ್ರೆ ಇನ್ನೊಂದು ಪೀನ ದರ್ಪಣ. ಸೊ ಒಳಮುಖವಾಗಿ ಬಾಗಿದ್ದು ನಿಮ್ನ, ಹೊರಮುಖವಾಗಿ ಬಾಗಿದ್ದು ಪೀನ ದರ್ಪಣ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ತೋರಿಸಿದ್ದಾರೆ ಅಲ್ವಾ? ನಿಮ್ನ ದರ್ಪಣ, ಪೀನ ದರ್ಪಣ. ಸೊ ಇಲ್ಲಿ ನೋಡಿ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣದಲ್ಲಿ ಅಥವಾ ನಿಮ್ನ ದರ್ಪಣವಾದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತೆ ಅಥವಾ ಪೀನ ದರ್ಪಣವಾಗಿದ್ದಲ್ಲಿ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣಿಸುತ್ತದೆ. ಹೌದಾ? ಅಂದ್ರೆ ಅರ್ಥ ನೋಡಿ, ನಿಮ್ಗೆ ಡಯಾಗ್ರಾಮ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಇದು ನಿಮ್ನ ದರ್ಪಣ ಆದ್ರೆ ಇದು ಏನು? ಪೀನ ದರ್ಪಣ ಅಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಅಂದ್ರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಇದು ನಿಮ್ನ ಆಯ್ತಾ? ಇದು ಏನು? ಪೀನ ದರ್ಪಣ. ನಿಮ್ನ ದರ್ಪಣದಲ್ಲಿ ಪ್ರಧಾನ ಅಕ್ಷ ಅನ್ನೋದನ್ನ ನಾವು ಇದನ್ನ ತಗೊಳ್ತೇವೆ ಅಲ್ವಾ? ಸಿ ಮತ್ತೆ ಪಿ ಅಂತ ಕಾಣಿಸ್ತಾ ಇದೆ ಅಲ್ವಾ? ಈ ಸಿ ಹೀಗೆ ಈ ಗೆರೆ ಕಾಣಿಸ್ತಿದೆ ಅಲ್ವಾ? ಇದನ್ನ ನಾವ್ ಏನಂತ ಕರಿತೇವೆ? ಪ್ರಧಾನ ಅಕ್ಷ ಅಂತ ಕರಿತೇವೆ. ನಾವು ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ ಅಲ್ವಾ ಪ್ರಧಾನ ಅಕ್ಷದ ಬಗ್ಗೆ, ಹಾಗೆ ಧ್ರುವದ ಬಗ್ಗೆ. ಪ್ರಧಾನ ಧ್ರುವ ಅಂತ ಕರಿತೇವೆ. ಆಮೇಲೆ ಕೇಂದ್ರ ಬಿಂದುವಿನ ಬಗ್ಗೆ ಅದನ್ನೆಲ್ಲ ನಾವೇನ್ ಮಾಡಿದ್ದೇವೆ? ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಹಾಗಾದ್ರೆ ಈಗ ಇಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಕಿರಣ ಅಂದ್ರೆ ಇಲ್ಲಿ ಇದು ಪ್ರಧಾನಾಕ್ಷ, ಹೌದಾ? ಇಲ್ಲಿ ಸಮಾಂತರವಾದ ಕಿರಣ ಯಾವುದು? ಇದು ಆಯ್ತಾ? ಸೊ ಹಾಗೆ ಇಲ್ಲಿ ಇದು ಪ್ರಧಾನ ಅಕ್ಷ ಆದ್ರೆ
ಇದಕ್ಕೆ ಸಮಾಂತರವಾದ ಕಿರಣ ಯಾವುದು? ಇದು. ಹೌದಾ? ನಿಮ್ಗೆ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ ಈಗ ಹಾಕಿದ್ದಾರೆ. ಸೊ ಇದು ಏನಿದು? ಇದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೀಳ್ತಾ ಇರುವ ಕಿರಣ, ಆಯ್ತಾ? ಅಥವಾ ಪತನ ಕಿರಣ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, ಇದು ಸಮಾಂತರವಾಗಿ ಇರುವ ಕಿರಣ ಈ ಮೇಲ್ಮೈ ಇದೆ ಅಲ್ವಾ, ಇದನ್ನ ನಾವು ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಅಂತ ಕರಿತೇವೆ. ನಾನು ನಿನ್ನೆ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೇನೆ ಮಕ್ಕಳೇ, ನೆನ್ಪಿದೆ ಅಲ್ವಾ? ನಿಮ್ನ ದರ್ಪಣ ಒಳಮುಖವಾಗಿ ಬಾಗಿದೆ, ಅದರ ಒಳಮುಖ ಮೇಲ್ಮೈಯನ್ನ ನಾವು ಪ್ರತಿಫಲಿಸುವ ಮೇಲ್ಮೈ ಅಂತ ಕರಿತೇವೆ. ಸೊ ಈ ಪ್ರತಿಫಲಿಸುವ ಮೇಲ್ಮೈಗೆ ಏನಾಗುತ್ತೆ, ಇಲ್ಲಿ ಪತನ ಕಿರಣ ಬಂದು ತಾಗಿದಾಗ ಪ್ರತಿಗೊಂಡು ನೋಡಿ, ಇಲ್ಲಿ ನಿಮ್ನ ದರ್ಪಣವಾದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ನ ದರ್ಪಣವಾದಲ್ಲಿ ಸಂಗಮದ ಮೂಲಕ ಹಾದು ಹೋಗುತ್ತದೆ. ಪ್ರಧಾನ ಸಂಗಮ ಅಂದ್ರೆ ಯಾವುದು? ಪ್ರಧಾನ ಸಂಗಮ ಯಾವ್ದನ್ನ ಪ್ರಧಾನ ಸಂಗಮ ಅಂತ ಕರಿತೇವೆ ನಾವಿಲ್ಲಿ? ಸಿ ಮತ್ತು ಎಫ್ ಗಳ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು ಪ್ರಧಾನ ಸಂಗಮ ಅಂತ ಕರಿತೇವೆ ಅಲ್ವಾ? ಅಲ್ಲ, ಈಗ ಎಫ್ ಅಂತ ಇದಲ್ವಾ, ಇದು ಪ್ರಧಾನ ಸಂಗಮ. ಅದನ್ನೇ ಸ್ಮಾಲ್ ಎಫ್ ಅಂತ ಕರೆದ್ರೆ ಸಂಗಮ ದೂರ. ಹೌದಾ? ಸೊ ಇದು ಇಲ್ಲಿ ಏನಾಗಿದೆ, ಎಫ್ ಅಲ್ಲಿ ಈ ಕಿರಣ ಪ್ರತಿಫಲಿತಗೊಂಡಿದ್ದು ಕಾಣಿಸ್ತಾ ಇದೆ. ಅದರ ಆರೋ ಮಾರ್ಕ್ ಅನ್ನ ಹೀಗೆ ತೋರಿಸಿದ್ದೇವೆ ಅಲ್ವಾ? ಅರ್ಥ ಆಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ, ಇದು ಪ್ರಧಾನ ಅಕ್ಷ ಅಂತ ತಗೊಳ್ಳಿ, ನಿಮ್ನ ದರ್ಪಣ ಹೀಗಿದೆ, ಇದು ಪ್ರಧಾನ ಅಕ್ಷ. ಇಲ್ಲಿ ಏನಾಗಿದೆ, ಇದಕ್ಕೆ ಸಮಾಂತರವಾಗಿ ಪತನ ಕಿರಣ ಇಲ್ಲಿ ಈ ಮೇಲ್ಮೈಗೆ ಬಿದ್ದಾಗ ಇಲ್ಲಿ ನಾವೇನಂತ ಹೇಳ್ತೇವೆ, ಇದನ್ನ ಪ್ರಧಾನ ಸಂಗಮ ಅಂತ ಕರಿತೇವೆ. ಅದನ್ನ ಎಫ್ ಅಂತ ಡಿನೋಟ್ ಮಾಡ್ತೇವೆ. ಸೊ ಅದು ಯಾವ್ದ್ರ ಮೂಲಕ ಹಾದು ಹೋಗುತ್ತೆ? ಈ ಎಫ್ ನ ಮೂಲಕ ಹಾದು ಹೋಗುತ್ತೆ. ನೋಡಿ, ಇಲ್ಲಿ ಈ ಡೈಗ್ರಾಮ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಇದೇನಾಗಿದೆ, ಇಲ್ಲಿ ಎಫ್ ನ ಮೂಲಕ ಹಾದು ಹೋಗಿದೆ. ಆಯ್ತಾ? ಸೊ ಇದು ನಿಮ್ನ ದರ್ಪಣದಲ್ಲಿ. ಹಾಗೆ ಇಲ್ಲಿ ಕೂಡ ಪೀನ ದರ್ಪಣದಲ್ಲೂ ತೋರಿಸಿದ್ದಾರೆ. ಇಲ್ಲಿ ಇದು ಪ್ರಧಾನ ಅಕ್ಷ, ಇದು ಪ್ರಧಾನ ಅಕ್ಷ ಆದ್ರೆ ಇದೇನಾಗಿದೆ, ಪತನ ಕಿರಣವು ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಇದು. ಹೌದಾ? ಹೊರಮುಖವಾಗಿ ಭಾಗವಿರುತ್ತೆ ಅಲ್ವಾ, ಅದನ್ನ ಪ್ರತಿಫಲಿಸುವ ಮೇಲ್ಮೈ ಅಂತ ತಗೊಳ್ತೇವೆ. ಈ ಪಾರ್ಟು ಪ್ರತಿಫಲನಗೊಳ್ಳದ ಮೇಲ್ಮೈ. ಆಯ್ತಾ? ಇದನ್ನ ನಿನ್ನೆ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ನೀವು ಸರಿಯಾಗಿ ಕೇಳಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಸೊ ನೋಡಿ, ಇಲ್ಲಿ ಕಿರಣ ಏನಾಗಿದೆ, ಇಲ್ಲಿಂದ ಪ್ರತಿಫಲನಗೊಂಡಿದೆ, ಅದು ಇಲ್ಲಿ ಬಂದು ಎಫ್ ಅಲ್ಲಿ ಬಂದು ವಿಕೇಂದ್ರೀಕರಣಗೊಂಡಂತೆ ಕಾಣಿಸ್ತಾ ಇದೆ. ಪೀನ ದರ್ಪಣದಲ್ಲಿ ಕಿರಣಗಳು ವಿಕೇಂದ್ರೀಕರಿಸುತ್ತವೆ, ನಿಮ್ನ ದರ್ಪಣದಲ್ಲಿ ಕಿರಣಗಳು ಕೇಂದ್ರೀಕರಿಸುತ್ತವೆ ಅಂತ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ನಿಮ್ನ ಮತ್ತು ಪೀನ ದರ್ಪಣಗಳನ್ನ ತೋರಿಸಿ ಒಂದೊಂದು ನಿಯಮವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಅರ್ಥ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಮುಂದಿನ ನಿಯಮಕ್ಕೆ ಹೋಗೋಣ. ನಿಮ್ನ ದರ್ಪಣದ ಪ್ರಧಾನ ಅಕ್ಷಕ್ಕೆ ನೋಡಿ, ಇಲ್ಲಿ ನಿಮ್ನ ದರ್ಪಣದ ಅಥವಾ ಎರಡು ನಿಯಮವನ್ನ ಸ್ಟಡಿ ಮಾಡ್ತಾ ಇದ್ವಿ ಮಕ್ಕಳೇ. ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ಗಮಿಸುವ ಕಿರಣವು ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಇಲ್ಲಿ ಏನ್ ಮಾಡ್ತೇವೆ ನಾವು, ನೋಡಿ, ಇಲ್ಲಿ ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಕಿರಣ. ಪ್ರಧಾನ ಸಂಗಮ ಯಾವುದು? ಎಫ್ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಫ್ ಅನ್ನ ನಾವೇನಂತ ತಗೊಳ್ತೇವೆ? ಪ್ರಧಾನ ಸಂಗಮ ಅಂತ ತಗೊಳ್ತೇವೆ. ಇದರ ಏನಾಗಿದೆ, ಇಲ್ಲಿ ಪಥ ಕಿರಣವು ಹಾದು ಹೋಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಫಸ್ಟ್ ನಿಮ್ನ ದರ್ಪಣವನ್ನ ತಗೊಂಡ್ರೆ ಇಲ್ಲಿ ಕಾಣಿಸ್ತಾ ಇದೆ, ಈ ಕಿರಣ ಏನಾಗಿದೆ, ಇಲ್ಲಿ ನಿಮ್ನ ದರ್ಪಣದ ಮೂಲಕ ಹಾದು ಹೋಗ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಅಲ್ಲಿ ಏನಾಗತ್ತೆ, ಹಾದು ಹೋಗಿ ಪ್ರತಿಫಲನಗೊಂಡು ಏನಾಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ಪ್ರತಿಫಲನದ ನಂತರ
ಕಾಣಿಸೋ ಕಿರಣ ಅಥವಾ ಪ್ರತಿಫಲನ ಕಿರಣ ಅಂತ ಕರಿತೇವೆ. ಸೊ ಇದೇನಾಗಿದೆ, ಸಂಗಮದ ಕಡೆಗೆ ನಿರ್ದೇಶಿಸುವ ಕಿರಣವು ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ ಅಲ್ವಾ. ಸೊ ಇದು ಪ್ರಧಾನ ಅಕ್ಷ ಅಂದ್ರೆ ಇದಕ್ಕೆ ಸಮಾಂತರವಾಗಿ ಏನಾಗಿದೆ ನೋಡಿ, ಇಲ್ಲಿ ಹೊರಹೊಮ್ಮಿದೆ. ಸಮಾಂತರ ಅಂತ ಇದಕ್ಕೆ ಸರಿಯಾಗಿ ಈ ಲೈನ್ ಅನ್ನ ತೋರಿಸಿದ್ದಾರೆ. ಇದು ಯಾವ್ದು, ಇದು ಪತನ ಕಿರಣ ಇಲ್ಲಿ ಬಿದ್ದಿದೆ, ಅಂತ ಪ್ರಧಾನ ಬಿಂದುವಿನ ಮೂಲಕ ಹಾದು ಹೋಗಿದೆ. ಅದು ನಂತರ ಏನಾಗಿದೆ, ಪ್ರತಿಫಲನಗೊಂಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಿರಣ, ಈ ಕಿರಣಕ್ಕೆ ಏನಾಗಿದೆ, ಸಮಾಂತರವಾಗಿ ಕಾಣಿಸ್ತಾ ಇದೆ. ಆಯ್ತಾ. ಸೊ ಇದನ್ನ ಹೇಳಿದ್ದಾರೆ. ಹಾಗೆ ಪೀನ ದರ್ಪಣದಲ್ಲೂ ಕೂಡ ಇದು ಪತನ ಕಿರಣ ಅಂತ ತಗೊಂಡ್ರೆ, ಇದಿಲ್ಲಿ ಬಿದ್ದು ನಂತರ ಏನಾಗುತ್ತೆ, ಮೂಲಕ ವಿಕೀರ್ಣಗೊಂಡು ಇಲ್ಲಿ ಹೊರ ಹೋಗಿದ್ದನ್ನ ತೋರಿಸಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ. ಇದು ಈ ಕಿರಣವನ್ನ ಏನಂತ ಕರಿತೇವೆ, ಪ್ರತಿಫಲನದ ನಂತರ ವಿಕೇಂದ್ರೀಕರಣಗೊಂಡು ಎಫ್ ನ ಮೂಲಕ ವಿಕೇಂದ್ರೀಕರಣಗೊಂಡಿದೆ. ಸೊ ಇದು ಏನ್ ಹೇಳುತ್ತೆ, ಎರಡನೇ ನಿಯಮವನ್ನ ಹೇಳುತ್ತೆ. ಆಯ್ತಾ. ಸೊ ಈಗ ಹಾಗಾದ್ರೆ ಮುಂದಿನ ನಿಯಮದ ಬಗ್ಗೆ ನಾವು ಸ್ಟಡಿ ಮಾಡೋಣ. ಮುಂದಿನ ನಿಯಮ ಏನ್ ಹೇಳತ್ತೆ, ನಿಮ್ನ ದರ್ಪಣದ ವಕ್ರತೆಯ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸಿರುವ ಕಿರಣವು ನಂತರ ಅದೇ ದಿಕ್ಕಿನಲ್ಲಿಯೇ ಏನಾಗತ್ತೆ, ಮರಳಿ ಪ್ರತಿಫಲಿಸುತ್ತದೆ ಅಂತ ಹೇಳಿದ್ದಾರೆ. ಇದು ಈಸಿ ಇದೆ ಮಕ್ಕಳೇ. ನೋಡಿ ಇಲ್ಲಿ, ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣ ಅಂದ್ರೆ ಯಾವುದು, ನಿಮ್ನ ದರ್ಪಣ ಇದು, ಹೌದಾ. ಸೊ ಇಲ್ಲಿ ಹಾದು ಹೋಗುವ ಕಿರಣ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಪತನ ಕಿರಣ. ಇದು ಏನಾಗಿದೆ, ಕೇಂದ್ರ ಅಂದ್ರೆ ಸಿ ಅಂತ ಹೇಳ್ತೇವೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸಿ ಅನ್ನೋದು ಏನಿದು, ಇದನ್ನ ನಾವು ವಕ್ರತಾ ಕೇಂದ್ರ ಅಂತ ತಗೊಳ್ತೇವೆ. ಇಲ್ಲಿಂದ ಏನಾಗ್ತಾ ಇದೆ, ಹಾದು ಹೋಗ್ತಾ ಇದೆ. ಸೊ ಇದು ಏನಾಗುತ್ತೆ, ಹಾದು ಹೋದ ನಂತರ ಪ್ರತಿಫಲನಗೊಂಡು ಈ ಮೇಲ್ಮೈ ಮೇಲೆ ಬಿದ್ದಾಗ, ನಿಮ್ನ ದರ್ಪಣ ಇದು, ಹೌದಾ. ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದೆ. ಇಲ್ಲಿ ಏನಾಗುತ್ತೆ, ಈ ಕಿರಣ ಸಿಯ ಮೂಲಕ ಹಾದು ಪತನ ಕಿರಣವು ಈ ಮೇಲ್ಮೈಗೆ ಬಿದ್ದಾಗ ಇಲ್ಲಿಂದ ಪ್ರತಿಫಲನಗೊಂಡು ಏನಾಗ್ತಾ ಇದೆ, ಅದೇ ದಿಕ್ಕಿನಲ್ಲಿಯೇ ಮರಳಿ ಹೋಗ್ತಾ ಇದೆ. ನೋಡಿ ಇಲ್ಲಿ ಆರೋ ಮಾರ್ಕ್ ಅನ್ನ ತೋರಿಸಿದ್ದಾರೆ. ಫಸ್ಟ್ ಕೆಳಮುಖವಾಗಿ ಇದೆ ಬಾಣದ ಗುರುತು, ಅದು ಪತನ ಕಿರಣವನ್ನ ತೋರಿಸುತ್ತೆ. ಈ ಮೇಲ್ಮೈ ಮೇಲೆ ಬಿದ್ದು ಪ್ರತಿಫಲನದ ನಂತರ ಇದೇ ದಿಕ್ಕಿನಲ್ಲೇ ವಾಪಸ್ ಹೋಗೋ ಕಿರಣವನ್ನ ನಾವು ಆರೋ ಮಾರ್ಕ್ ಮೇಲೆ ತೋರಿಸಿದ್ದಾರೆ. ಅದ್ರ ಮೇಲ್ಮುಖವಾಗಿ ಬಾಣದ ಗುರುತಿದೆ ಅಲ್ವಾ, ಇದು ಪ್ರತಿಫಲನದ ನಂತರ ಮರಳಿ ಹೋದ ಕಿರಣ, ಹೌದಾ. ಅಂದ್ರೆ ಪ್ರತಿಫಲನಗೊಂಡಿರುವ ಕಿರಣ. ಇದನ್ನ ನಾವೇನ್ ಮಾಡ್ತೇವೆ, ಪೀನ ದರ್ಪಣದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪೀನ ದರ್ಪಣದಲ್ಲಿ ಹೊರಮುಖವಾಗಿ ಬಾಗಿರುವುದು ಏನಿದು, ಹೊರಮುಖವಾಗಿ ಬಾಗಿದ್ರೆ ಅದನ್ನ ನಾವು ಪ್ರತಿಫಲಿಸುವ ಮೇಲ್ಮೈ ಅಂತ ಹೇಳ್ತೇವೆ. ಇಲ್ಲಿ ಕೂಡ ಏನಾಗಿದೆ ನೋಡಿ, ಇದು ಪತನ ಕಿರಣ, ಇದು ಎಲ್ಲಾಗಿದೆ, ಈ ಪ್ರತಿಫಲಿಸುವ ಮೇಲ್ಮೈಯಿಂದ ಹಾದು ಈ ಕೇಂದ್ರದ ಮೂಲಕ ಏನಾಗ್ತಾ ಇದೆ, ಪ್ರತಿಫಲನಗೊಂಡು ಪುನಃ ಹೋಗ್ತಾ ಇದೆ ಅಲ್ವಾ. ಸೊ ಪುನಃ ಏನಾಯ್ತು, ಅದೇ ದಿಕ್ಕಿನಲ್ಲಿಯೇ ವಾಪಸ್ ಹೋಗಿದೆ. ಅದನ್ನ ಇಲ್ಲಿ ಕೂಡ ಎರಡು ಆರೋ ಮಾರ್ಕ್ ತೋರಿಸಿದ್ದಾರೆ. ಕೆಳಮುಖವಾಗಿರುವ ಬಾಣದ ಗುರುತು ಪತನ ಕಿರಣವನ್ನ ತೋರಿಸಿದ್ರೆ, ಮೇಲ್ಮುಖವಾಗಿರುವ ಬಾಣದ ಗುರುತು ನಂತರದ ಕಿರಣದ ಮಾರ್ಗವನ್ನ ತೋರಿಸ್ತಾ ಇದೆ. ಆಯ್ತಾ. ಸೊ ಇದು ಏನಿದು ಮೂರನೆಯ ನಿಯಮ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಏನಾಯ್ತು, 3 ನಿಯಮಗಳನ್ನ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ನೋಡೋಣ, ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಬಿಂದು ಪೀದ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ಪ್ರತಿಫಲಿಸುತ್ತದೆ. ಇಲ್ಲಿ ಏನಿಲ್ಲ, ಏನ್ ಹೇಳ್ತಾರೆ ಅಂದ್ರೆ ಕಾಮನ್ ಆಗಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ನಿಮ್ನ ಇನ್ನೊಂದು ಪೀನ, ಎರಡು ದರ್ಪಣಕ್ಕೂ ಕಾಮನ್ ಸ್ಟೇಟ್ಮೆಂಟ್ ಇದು, ಹೌದಾ. ಸಾಮಾನ್ಯ ವಾಕ್ಯ ಅಂತ ಹೇಳ್ತೇವೆ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪತನ ಕಿರಣ ಬಂದು ಪ್ರಧಾನ ಇದನ್ನ ಏನಂತ ಕರಿತೇವೆ, ಬಿಂದು ಪಿ ಅಂದ್ರೆ ಪತನ ಬಿಂದು ಅಲ್ವಾ. ಸೊ ಇಲ್ಲ ಏನಾಗ್ತಾ ಇದೆ, ಪತನ ಬಿಂದು ಪಿ ಅಲ್ಲಿ ಬೀಳ್ತಾ ಇದೆ. ಇಲ್ಲಿಂದ ಬಿದ್ದಿದ್ದು ಪ್ರತಿಫಲನಗೊಂಡು ಇಲ್ಲಿಂದ ಏನಾಗ್ತಾ ಇದೆ,
ಓರೆಯಾಗಿ ಪ್ರತಿಫಲನ ಕಿರಣ ಹೋಗ್ತಾ ಇದೆ ಇಲ್ಲಿ ತೋರಿಸಿದ್ದಾರೆ ಅಲ್ವಾ. ಇದು ನಿಮ್ನ ದರ್ಪಣದ್ದಾದ್ರೆ ಇಲ್ಲಿ ನಾವು ನೋಡಿದ್ರೆ ಪೀನ ದರ್ಪಣ ತೋರಿಸಿದ್ದಾರೆ. ಪೀನ ದರ್ಪಣದಲ್ಲೂ ಕೂಡ ಪತನಗೊಂಡ ಕಿರಣವು ಏನಾಗ್ತಾ ಇದೆ, ಬಿಂದು ಪಿಯ ಮೇಲೆ ಬಿದ್ದು ಏನಾಗ್ತಾ ಇದೆ, ಆಗಿ ಪ್ರತಿಫಲನ ಹೊಂದುತ್ತಾ ಇದೆ ಅಲ್ವಾ. ಇದನ್ನ ಪೀನ ದರ್ಪಣದಲ್ಲಿ ತೋರಿಸಿದ್ದಾರೆ. ಸೊ ಇದು ಏನಾಯ್ತು, ಇದು 4ನೇ ನಿಯಮವನ್ನ ಹೇಳುತ್ತೆ. ನೋಡಿ ಇಲ್ಲಿ ನಾನು ಏನ್ ಮಾಡಿದ್ದೇನೆ, ಈಗ ನಾವು ನಿಯಮ ತಿಳ್ಕೊಂಡಿದ್ದೇವೆ ಅಲ್ವಾ. ಮುಂದೆ ಏನ್ ಮಾಡ್ತೇವೆ ಅಂದ್ರೆ, ಕೆಲವೊಂದು ದೂರದಲ್ಲಿ ವಸ್ತುಗಳನ್ನ ಇಡ್ತಾ ಹೋಗಿದ್ದಾರೆ. ನಿಮ್ನ ದರ್ಪಣದಲ್ಲಿ ಅದು ತುಂಬಾ ಎಲ್ಲಿ ಕೂಡುತ್ತೆ ಅನ್ನೋದನ್ನ ನಾವು ಇದರ ಮೂಲಕ ಸ್ಟಡಿ ಮಾಡೋಣ ಆಯ್ತಾ. ಸೊ ಇಲ್ಲಿ ನೋಡಿ, ಆ ಕಾಣಿಸ್ತಾ ಇದೆ ಅಲ್ವಾ, ಕಾಣಿಸ್ತಾ ಇದೆ ನಿಮ್ಗೆ. ಸೊ ಇಲ್ಲಿ ನೋಡಿ, ನಾನೀಗ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯ್ತಾ. ಅರ್ಥ ಆಗ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಅನಂತದಲ್ಲಿ ಅಂತ ಬರ್ದಿದ್ದೇನೆ ನಾನು. ಅನಂತದಲ್ಲಿ ಅಂದ್ರೆ ತುಂಬಾ ದೂರದಲ್ಲಿ ಏನ್ ಮಾಡಿದ್ದೇವೆ, ವಸ್ತುವನ್ನ ಇಟ್ಟಿದ್ದೇವೆ. ಇಲ್ಲಿ ಎ ಮತ್ತೆ ಬಿ ಅಂತ ಬರ್ದಿದ್ದಾರೆ ಅಲ್ವಾ, ಇದು ವಸ್ತು. ಸೊ ಇದನ್ನ ನಿಮ್ನ ದರ್ಪಣದಲ್ಲಿ ವಸ್ತುವನ್ನ ಅನಂತದಲ್ಲಿ ಇಟ್ಟಾಗ ಪ್ರತಿಫಲನ ಎಲ್ಲಾಗತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಈ ಚಿತ್ರದ ಮೂಲಕ ಈಗ ಕಲಿಯೋಣ ಆಯ್ತಾ. ಕೇಳ್ತಾ ಇದ್ದೀರಾ ಅಲ್ವಾ ವಿದ್ಯಾರ್ಥಿಗಳೇ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದ್ರ ಬಗ್ಗೆ ಆಯ್ತಾ. ನೋಡಿ ಇಲ್ಲಿ ಅನಂತದಲ್ಲಿ ವಸ್ತುವನ್ನ ಇಟ್ಟಿದ್ದಾರೆ, ಅದನ್ನ ನಾವು ಎ ಬಿ ಅನ್ನೋದು ವಸ್ತು. ಇಲ್ಲಿ ಈಗ ಏನಾಗ್ತಾ ಇದೆ, ಇಲ್ಲಿಂದ ಹೊರಟ ಪತನ ಕಿರಣ ಆಯ್ತಾ, ಇಲ್ಲಿಂದ ಕಿರಣ ಹೊರಟು ನಿಮ್ನ ದರ್ಪಣದ ಮೇಲ್ಮೈ ಮೇಲೆ ಬಿದ್ದು ಇಲ್ಲಿ ಎಫ್ ಅಲ್ಲಿ ಏನಾಗ್ತಾ ಇದೆ, ಪ್ರತಿಫಲನ ಹೊಂದುತ್ತಾ ಇದೆ. ಹೌದಾ, ಕೆಳಗಡೆ ಆರೋ ಮಾರ್ಕ್ ತೋರಿಸಿರೋದು ಪ್ರತಿಫಲನ ಕಿರಣ ಅಂತ ಹೇಳಿದ್ದೇನೆ ನಾನು ಈಗಷ್ಟೇ. ಸೊ ಅಲ್ಲಿ ನೀವು ಬಾಣದ ಗುರುತನ್ನ ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ತೋರಿಸ್ತಿರೋ ಬಾಣದ ಗುರುತು ವಸ್ತುವಿನಿಂದ ಹೋಗ್ತಾ ಇರುವ ಪತನ ಕಿರಣ. ಅದೇನಾಗಿದೆ, MN ಅನ್ನೋದು ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಆಯ್ತಾ. ಸೊ ಈ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದು ಏನಾಗ್ತಾ ಇದೆ, ಎಫ್ ಅಂದ್ರೆ ಸಂಗಮ ಬಿಂದು ಅಂತ ಹೇಳ್ತೇವೆ ಅಲ್ವಾ. ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಇದ್ರ ಪ್ರತಿಬಿಂಬ ಮೂಡ್ತಾ ಇದೆ. ಇಲ್ಲಿ ತುಂಬಾ ಚಿಕ್ಕದಾದ ಪ್ರತಿಬಿಂಬ ಮೂಡೋದಕ್ಕೆ ಇಲ್ಲಿ ನಮ್ಗೆ ಪ್ರತಿಬಿಂಬ ಕಾಣಿಸ್ತಾ ಇಲ್ಲ. ಇದು ಯಾವ ಗಾತ್ರದಲ್ಲಿ ಮೂಡುತ್ತೆ, ಚುಕ್ಕೆಯ ಗಾತ್ರದಲ್ಲಿ ಪ್ರತಿಬಿಂಬ ಮೂಡುತ್ತೆ ಆಯ್ತಾ. ಸೊ ಇಲ್ಲಿ ನೋಡಿ, ಇದು ಹೊಂದಿಸಿ ಬರೀರಿ ಅನ್ನೋದನ್ನ ನಾನು ಮಾಡಿದ್ದೇನೆ. ಸೊ ಇಲ್ಲಿ ನೀವೀಗ ನಾವು ನೋಡ್ತಾ ಇರೋದು ಫಸ್ಟ್ ಡಯಾಗ್ರಾಮು. ಸೊ ಅದಕ್ಕೆ ಅದರ ಆನ್ಸರ್ ಇಲ್ಲಿದೆ, 1 ಅಂತ ತೋರಿಸಿದ್ದೇನೆ ಅಲ್ವಾ, ಇದು ಅದರ ಉತ್ತರ. ಸೊ ನಾ ಈಗಷ್ಟೇ ಹೇಳಿದೆ, ಇಲ್ಲಿ ಏನಾಗುತ್ತೆ, ಚುಕ್ಕೆ ಗಾತ್ರದ ಸತ್ಯ ಮತ್ತು ತಲೆಯಾದ ಪ್ರತಿಬಿಂಬ ಮೂಡುತ್ತೆ ಆಯ್ತಾ. ಸೊ ಇಲ್ಲಿ ಏನಾಗಿದೆ, ಚುಕ್ಕೆ ಗಾತ್ರದ ಸತ್ಯ ಮತ್ತು ತಲೆ ಕೆಳಗದ. ನೀವು ಕೇಳ್ಬಹುದು, ಮೇಡಮ್ ಇಲ್ಲಿ ಪ್ರತಿಬಿಂಬನೇ ಕಾಣಿಸ್ತಾ ಇಲ್ವಲ್ಲ ಅಂತ. ಅಲ್ಲಿ ಹೇಳಿದ್ದಾರೆ ಚುಕ್ಕೆ ಗಾತ್ರದ ಅಂತ ಹೇಳಿದ್ದೇವೆ ಹೌದಾ. ಚುಕ್ಕೆ ಗಾತ್ರದ ಅಂದ್ರೆ ನಮಗ್ ಕಾಣಿಸೋದಿಲ್ಲ, ಅಷ್ಟು ಸಣ್ಣದಾದ ಪ್ರತಿಬಿಂಬ ಅಂತ ಗೊತ್ತಾ. ಸೊ ನಮ್ಗೆ ಗೊತ್ತಿದೆ ಸತ್ಯ ಪ್ರತಿಬಿಂಬ ಅಂತ ಪರದೆಯ ಮೇಲೆ ನಾವು ಅದನ್ನ ದಾಖಲಿಸಬಹುದು. ಸೊ ಇಲ್ಲಿ ಚುಕ್ಕೆ ಗಾತ್ರದಲ್ಲಾದ್ರೂ ಕಾಣಿಸ್ತಾ ಇದೆ, ಅದಕ್ಕಾಗಿ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ ಅಲ್ವಾ. ಸೊ ನೋಡಿ ಇಲ್ಲಿ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಯ್ತಾ. ನೆಕ್ಸ್ಟ್ ಅಲ್ಲಿ ನೋಡಿ, 2 ಡೈಗ್ರಾಮ್ ಅನ್ನ ನೋಡಿ. ಇಲ್ಲಿ 2ನೇ ಡೈಗ್ರಾಮ್ ಅಲ್ಲಿ ಎ ಬಿ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಇದು ಏನಿದು, ಎ ಮತ್ತೆ ಬಿ ಅನ್ನೋದು ವಸ್ತುವನ್ನ ಇಟ್ಟಿದ್ದಾರೆ. ಈ ಜಾಗ ಎಲ್ಲಿದೆ, ಸಿ ಆಚೆ ಇಟ್ಟಿದ್ದಾರೆ ಅಲ್ವಾ. ವಸ್ತು ಕಾಣಿಸ್ತಾ ಇದೆ ಅಲ್ಲ, ಸಿ ಇಂದ ಸ್ವಲ್ಪ ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದೇವೆ. ಎ ಮತ್ತೆ ಬಿ ಅನ್ನೋದು ವಸ್ತು. ಸೊ ಇಲ್ಲಿಂದ ಏನಾಗ್ತಾ ಇದೆ, ಪತನ ಕಿರಣ, ಈ ವಸ್ತುವಿನ ಮೇಲೆ ಬಿದ್ದ ಬೆಳಕು ಇಲ್ಲಿ ಪತನಗೊಂಡು ಈ ಮೇಲ್ಮೈ ಮೇಲೆ ಪತನಗೊಂಡು ಏನಾಗ್ತಾ ಇದೆ, ಹೀಗೆ ಪ್ರತಿಫಲನಗೊಳ್ತಾ ಇದೆ. ಕಾಣಿಸ್ತಾ ಇದೆ ಅಲ್ವಾ ಮಕ್ಳೇ. ಈ ರೇಖೆಗಳನ್ನ ನೋಡಿ, ಕೆಳಮುಖವಾಗಿ ಕಾಣಿಸ್ತಾ ಇರೋ ಬಾಣದ ಗುರುತು ಪ್ರತಿಫಲನ ಕಿರಣ. ಸೊ ಇದು ಏನಾಗಿದೆ, ಪ್ರತಿಗೊಂಡು ನೋಡಿ, ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಅಂದ್ರೆ ಪ್ರತಿಬಿಂಬ. ಎ ಬಿ ಅನ್ನೋದು ವಸ್ತು, ಅದರ ಡಾಟೆಡ್ ಲೈನ್ ಅನ್ನ ತೋರಿಸಿದ್ದೇವೆ ನಾವಿಲ್ಲಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಇದು. ಸೊ ಇಲ್ಲಿ ತೋರಿಸಿದ್ದೇವೆ ನೋಡಿ, ಇಲ್ಲಿ ಡಾಟೆಡ್. ಅದು
ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಅಂತ ಬರ್ದಿದ್ದೇವೆ ಇಲ್ಲಿ. ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್. ಸೊ ಇಲ್ಲಿ ಕಾಣಿಸ್ತಾ ಇರೋದು ಏನಾಗಿದೆ, ಇದು ವಸ್ತುವಿನ ಪ್ರತಿಬಿಂಬ. ಪತನ ಕಿರಣ ನಿಮ್ನ ದರ್ಪಣದ ಮೇಲ್ಮೈ ಮೇಲೆ ಬಿದ್ದು ಪ್ರತಿಫಲನಗೊಂಡು ಆಮೇಲೆ ಏನಾಗ್ತಾ ಇದೆ, ಯಾವ ಜಾಗದಲ್ಲಿ ವಸ್ತು ಇತ್ತೋ ಎಕ್ಸಾಕ್ಟ್ ಅದರ ಕೆಳಗಡೆ ಏನಾಗ್ತಾ ಇದೆ, ಪ್ರತಿಬಿಂಬ ಕಾಣಿಸ್ತಾ ಇದೆ. ಆದ್ರೆ ಪ್ರತಿಬಿಂಬ ಲಕ್ಷಣ ಹೇಗ್ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳೇ? ನೋಡಿ ಇಲ್ಲಿ ಪ್ರತಿಬಿಂಬ ನಾನು ಇಲ್ಲಿ ಬರ್ದಿದ್ದೇನೆ, ಹೌದಾ, ಹೊಂದಿಸಿ ಬರೆಯಿರಿ ಅನ್ನೋದನ್ನ ಇಲ್ಲಿ ತೋರಿಸಿದ್ದೇನೆ. ಇಲ್ಲಿ ಏನಾಗ್ತಾ ಇದೆ, ಪ್ರತಿಬಿಂಬ ಸಮಾನ ಗಾತ್ರದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಲ್ವಾ? ಏನು, ಸಮಾನ ಗಾತ್ರದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ಹೌದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಡೈಗ್ರಾಮ್ ಅಲ್ಲಿ. ನೋಡಿ ಇಲ್ಲಿ ತಲೆ ಕೆಳಗೆ ಕಾಣಿಸ್ತಾ ಇದೆ. ನಾವು ಸತ್ಯ ಪ್ರತಿಬಿಂಬ ಅಂತ ಕರೀಲಿಕ್ಕೆ ಕಾರಣ ಏನು? ಇದು ನಮ್ಗೆ ದಾಖಲಾಗಿದೆ ಅಲ್ವಾ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದನ್ನ ದಾಖಲೆ ಮಾಡಬಹುದು ನಾವು ಅಂತ ಅಂದ್ರೆ ಸತ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ. ಸೊ ಇಲ್ಲಿ ತಲೆ ಕೆಳಗಾದ್ರೂ ಕೂಡ ಪ್ರತಿಬಿಂಬ ಇದೆ ಅಲ್ವಾ ಪರದೆ ಮೇಲೆ. ಸೊ ಇದನ್ನ ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೇವೆ. ತಲೆ ಕೆಳಗಾಗಿದೆ ಸತ್ಯ ಪ್ರತಿಬಿಂಬ. ಸಮಾನ ಗಾತ್ರದಲ್ಲಿದೆ. ವಸ್ತು ಯಾವ ಗಾತ್ರದಲ್ಲಿ ಕಾಣಿಸ್ತಾ ಇದೆಯೋ ಅದೇ ಗಾತ್ರದಲ್ಲೇ ಏನಾಗ್ತಾ ಇದೆ, ಪ್ರತಿಬಿಂಬ ಕಾಣಿಸ್ತಾ ಇದೆ. ಹೌದಾ, ಅಂದ್ರೆ ಹೈಟ್ ಎರಡರದ್ದು ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ನೆಕ್ಸ್ಟ್ ಮೂರನೇದನ್ನ ನೋಡೋಣ. ಇಲ್ಲಿ ಏನ್ ಮಾಡಿದ್ದಾರೆ, ವಸ್ತುವನ್ನ ಎಫ್ ನ ಮೇಲೆ ಇಟ್ಟಿದ್ದಾರೆ. ಎಫ್ ಅಂದ್ರೆ ಸಂಗಮ ಬಿಂದು, ಹೌದಾ. ಎಫ್ ಅಂದ್ರೆ ಕ್ಯಾಪಿಟಲ್ ಎಫ್ ಅಂದ್ರೆ ಸಂಗಮ ಬಿಂದು ಅಂತ ಹೇಳ್ತೇವೆ. ಅದನ್ನ ನಾವು ಮೊದಲು ಈಗ ಅಧ್ಯಾಯ ಶುರುವಿನಲ್ಲಿ ಹೇಳಿದ್ದೇನೆ ಅಲ್ವಾ ಮಕ್ಳೇ? ಅರ್ಥ ಆಗ್ತಾ ಇದೆ ಅಲ್ವಾ, ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಈಗ ಈ ಡೈಗ್ರಾಮ್ಸ್ ಅನ್ನ ಸರಿಯಾಗಿ ನೋಡಿ, ಆಯ್ತಾ. ಸೊ ಇಲ್ಲಿ ಏನ್ ಮಾಡಿದ್ದೇವೆ, ವಸ್ತುವನ್ನ ಎಫ್ ನ ಮೇಲೆ ಇಟ್ಟಿದ್ದೇವೆ. ಎಫ್ ನ ಮೇಲೆ ಇಟ್ಟಿರುವ ವಸ್ತುವಿನಿಂದ ಏನಾಗ್ತಾ ಇದೆ, ಪತನ ಕಿರಣ ಹೋಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ಆರೋ ಮಾರ್ಕ್. ಸೊ ಇದು ಹೋಗ್ತಾ ಇದೆ, ನಿಮ್ಮ ದರ್ಪಣದ ಮೇಲ್ಮೈ ಮೇಲೆ ಬಿದ್ದು ಏನಾಗ್ತಾ ಇದೆ, ಪ್ರತಿಫಲನಗೊಂಡು ನೋಡಿ ಇಲ್ಲಿ ವಾಪಸ್ ಬಂದಿರೋ ಕಿರಣವನ್ನ ತೋರಿಸಿದ್ದೇವೆ ನಾವು ಇಲ್ಲಿ, ಹೌದಾ. ಇದು ತಲೆ ಕೆಳಗೆ ಮಾಡಿ ಆರೋ ಮಾರ್ಕ್ ಅನ್ನ ತೋರಿಸಿದ್ದೇವೆ ಅಲ್ವಾ. ಬಾಣದ ಗುರುತು ಕೆಳಮುಖವಾಗಿರುವುದೆಲ್ಲವೂ ಪ್ರತಿಫಲನಗೊಂಡ ಕಿರಣ, ಆಯ್ತಾ. ಸೊ ಇದು ಇಲ್ಲಿ ಪ್ರತಿಫಲನಗೊಂಡಿದೆ. ಆದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆಯಾ ಎಲ್ಲಾದ್ರೂ? ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಹಾಗಾದ್ರೆ ಅದು ಅನಂತದಲ್ಲಿ ಪ್ರತಿಬಿಂಬ ಉಂಟಾಗಿದೆ ಅಂತ ಅರ್ಥ. ಇದ್ರ ಅರ್ಥ ಅಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅಲ್ಲ, ತುಂಬಾ ದೂರದಲ್ಲಿ ಪ್ರತಿಬಿಂಬ ಮೂಡಿದೆ ಅಂತ ಅರ್ಥ. ಕಣ್ಣಿಗೆ ಕಾಣಿಸ್ತಾ ಇದ್ರೆ ಮಿಥ್ಯ ಪ್ರತಿಬಿಂಬ ಆಗ್ತಿತ್ತು. ಇಲ್ಲಿ ಸತ್ಯ ಪ್ರತಿಬಿಂಬ ನಮ್ಗೆ ಮೂಡುತ್ತೆ, ಆದ್ರೆ ಪ್ರತಿಬಿಂಬದ ಸ್ಥಾನ ತುಂಬಾ ದೂರ ಇರೋದ್ರಿಂದ ಇಲ್ಲಿ ಕಾಣಿಸಿಲ್ಲ, ಆಯ್ತಾ. ಸೊ ಇದನ್ನ ಹಾಗಾದ್ರೆ ಇಲ್ಲಿ ತೋರಿಸ್ತಿದ್ದೇವೆ. ಅತ್ಯಂತ ದೊಡ್ಡದಾದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಮೂಡುತ್ತೆ ಇಲ್ಲಿ. ಅತ್ಯಂತ ದೊಡ್ಡದಾದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ, ಆಯ್ತಾ. ಹಾಗಾದ್ರೆ ನೆಕ್ಸ್ಟ್ ನಾಲ್ಕನೇದನ್ನ ನೋಡಿ. ಇಲ್ಲಿ ವಸ್ತುವನ್ನ ಏನ್ ಮಾಡಿದ್ದೇವೆ ನಾವು, ಎಫ್ ಮತ್ತೆ ಪಿ ನಡುವೆ ಇಟ್ಟಿದ್ದೇವೆ, ಹೌದಾ. ಎಫ್ ಅಂದ್ರೆ ಸಂಗಮ ಬಿಂದು, ಪಿ ಅಂದ್ರೆ ಪೋಲ್, ಹೌದಾ. ಪೋಲಿನ ಮಧ್ಯದಲ್ಲಿ ಏನಾಗಿದೆ, ಇಲ್ಲಿ ವಸ್ತುವನ್ನ ಇಟ್ಟಿದ್ದೇವೆ. ವಸ್ತುವನ್ನ ನಾವು ಎ ಬಿ ಅಂತ ತಗೊಂಡಿದ್ದೇವೆ. ಸೊ ಇಲ್ಲಿ ವಸ್ತುವಿನಿಂದ ಏನಾಗ್ತಾ ಇದೆ, ಮತ್ತೆ ಪತನ ಕಿರಣ ಹೊರಟಿದೆ. ಇಲ್ಲಿ ಏನಾಗ್ತಾ ಇದೆ, ನಿಮ್ನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ, ಒಳಗಿನ ಮೇಲ್ಮೈ ಮೇಲೆ ಪ್ರತಿಫಲನಗೊಂಡು ಏನಾಗ್ತಾ ಇದೆ, ಇಲ್ಲಿ ಪ್ರತಿಫಲನಗೊಂಡಿದ್ದು ಇಲ್ಲಿ ಪ್ರತಿಬಿಂಬ, ಪ್ರತಿಫಲನದ ನಂತರದ ಕಿರಣ ಇದು ಇಲ್ಲಿ ಪ್ರತಿಬಿಂಬ ಮೂಡಿದೆ. ಡಾಟ್ ಡಾಟ್ ಎ ಡ್ಯಾಶ್ ಬಿ ಅಂತ ತೋರಿಸಿದ್ದೇವೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ. ಸೊ ಇದು ಪ್ರತಿಬಿಂಬ, ಆಯ್ತಾ. ನೋಡಿ ಇಲ್ಲಿ ನಾವು ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ಬೇಕು. ಏನಂದ್ರೆ ಪ್ರತಿಬಿಂಬ ಹೇಗಿದೆ, ಹೊರಗೆ ಮೂಡಿದ್ದನ್ನ ಕಾಣ್ತಾ ಇದ್ದೇವೆ ನಾವು, ಹೌದಾ. ಇಲ್ಲೆಲ್ಲ ಏನಾಗಿತ್ತು, ಮೇಲ್ಗಡೆ 3 ಎಕ್ಸಾಂಪಲ್ ತೋರಿಸಿದ್ದೇನೆ ಅಲ್ವಾ, ಅಲ್ಲೆಲ್ಲ ಏನಾಗ್ತಾ ಇದೆ, ಪ್ರತಿಬಿಂಬ ಪ್ರತಿಫಲಿಸುವ ಮೇಲ್ಮೈಯಿಂದ ಒಳಗಡೆನೆ ಕಾಣ್ತಾ ಇತ್ತು. ಆದ್ರೆ ಇಲ್ಲಿ ಏನಾಗಿದೆ, ಪ್ರತಿಫಲನಗೊಳ್ಳದ ಮೇಲ್ಮೈ ಹೊರಗಡೆ ತೋರಿಸಿದ್ದು, ಹೌದಾ. ಅಂದ್ರೆ ಇದು ಪರದೆ ಅಂತ ಇಟ್ಕೊಂಡ್ರೆ ಇದ್ರ ಏನಾಗ್ತಾ ಇದೆ, ಪ್ರತಿಬಿಂಬ ಮೂಡ್ತಾ ಇದೆ. ಸೊ ಹಾಗಾಗಿ ನಾವಿಲ್ಲಿ ಪ್ರತಿಬಿಂಬವನ್ನ ಪ್ರತಿಬಿಂಬ ಅಂತ ಕನ್ಸಿಡರ್ ಮಾಡ್ತೇವೆ. ಏನಂತ ಹೇಳ್ತೇವೆ, ಮಿಥ್ಯ ಪ್ರತಿಬಿಂಬ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಮಿಥ್ಯ ಪ್ರತಿಬಿಂಬ ಮೂಡ್ತಾ ಇದೆ. ಇಲ್ಲಿ ನೋಡಿ ಬರ್ದಿದ್ದೇನೆ ನಾನು, ದೊಡ್ಡದಾದ ಪ್ರತಿಬಿಂಬ ಹೇಗಿದೆ, ದೊಡ್ಡದಾದ ಮಿಥ್ಯ ಮತ್ತು ನೇರವಾದ
ಪ್ರತಿಬಿಂಬ ದೊಡ್ಡದಾದ, ಹೌದು, ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಿದೆ. ಮತ್ತೆ ಏನಾಗ್ತಾ ಇದೆ, ಮಿಥ್ಯ ಪ್ರತಿಬಿಂಬ ಅಂತ ಯಾಕೆ ಹೇಳಿದ್ದೇವೆ ನಾವಿಲ್ಲಿ ಅಂದ್ರೆ, ಇದು ಪರದ ಹೊರಗಡೆ ಮೂಡಿದೆ, ಕಾಣಿಸ್ತಾ ಇದೆ ಅಲ್ವಾ, ಪರದೆ ಇದೆ ಆದ್ರೆ ಇದರಿಂದ ಹೊರಗಡೆ ಬಂದಿದೆ. ಸೊ ಅದಕ್ಕಾಗಿ ಇದು ದಾಖಲಿಸಲು ಸಾಧ್ಯವಿಲ್ಲದ ಪ್ರತಿಬಿಂಬ ಆದ್ರಿಂದ ಇದನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಸೊ ಇದು ನೇರವಾದ ಪ್ರತಿಬಿಂಬ, ಹೌದು, ತಲೆ ಕೆಳಗಾಗಿ ಮೂಡಿಲ್ಲ, ನೇರವಾಗಿದೆ, ಹೌದು. ಹಾಗಾಗಿ ಇದನ್ನ ನಾವು ಆ ನೇರವಾದ ಪ್ರತಿಬಿಂಬ ಅಂತ ಹೇಳ್ತೇವೆ. ಸರಿ ಮಕ್ಳೇ, ಈಗ ಇದಿಷ್ಟನ್ನ ನೀವು ಸ್ಟಡಿ ಮಾಡಿದೀರಾ, ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ, ಆಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಆ 4 ಬೇರೆ ಬೇರೆ ಸ್ಥಾನಗಳಲ್ಲಿ ನಿಮ್ನ ದರ್ಪಣದ ಪ್ರತಿಫಲನದ ಬಗ್ಗೆ ನಾವೀಗ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ, ಹೌದಾ? ಹಾಗಾದ್ರೆ ನಾವೀಗ ಮುಂದಿನದನ್ನ ಸ್ಟಡಿ ಮಾಡೋಣ. ಮುಂದೆ ನೋಡಿ, ಇಲ್ಲಿ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಆ ಇದನ್ನ ನಾನು ಈಗಷ್ಟೇ ನಿಮ್ಗೆ ರೇಖಾಚಿತ್ರದ ಮೂಲಕ ವಿವರಣೆ ಕೊಟ್ಟಿದ್ದೇನೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಏನನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇಲ್ಲಿ ಅದನ್ನೇ ಬರ್ದಿದ್ದೇವೆ. ಸೊ ಇದನ್ನ ಮತ್ತೆ ಆ ನೀವು ಇಲ್ಲಿ ನೆನಪು ಮಾಡ್ಕೊಂಡು ಸಾಕು, ಆಯ್ತಾ? ಸೊ ಹಾಗಾದ್ರೆ ಮುಂದಿನದನ್ನ ಸ್ಟಡಿ ಮಾಡೋಣ. ನೆಕ್ಸ್ಟ್ ಅಲ್ಲಿ ನೋಡಿ, ನಿಮ್ನ ದರ್ಪಣಗಳನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ ಈಗ ಇಲ್ಲಿ ನಾವು ಯಾವ್ದನ್ನ ಕಲಿತಾ ಇದ್ದೇವೆ ಅಂದ್ರೆ ದರ್ಪಣದ ಉಪಯೋಗಗಳನ್ನು ಕಲಿತಾ ಇದ್ದೇವೆ ಮಕ್ಕಳು, ಆಯ್ತಾ? ನಿಮ್ನ ದರ್ಪಣಗಳನ್ನ ಎಲ್ಲಿ ಬಳಸ್ತೇವೆ ನೋಡಿ, ಇಲ್ಲಿ ನಿಮ್ನ ದರ್ಪಣಗಳನ್ನ ನಾವು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ಟಾರ್ಚ್ ನಿಮಗ್ ಗೊತ್ತಿದೆ, ತಪಾಸಣಾ ದೀಪ ಅಂದ್ರೆ ನೀವು ಜಾತ್ರೆಯಲ್ಲಿ ಆಮೇಲೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅಲ್ವಾ, ಅಲ್ಲಿ ನೋಡಿರ್ತೀರಾ, ಅಲ್ಲಿ ಮೇಲ್ಗಡೆ ಲೈಟ್ ಕಾಣಿಸ್ತಾ ಇರುತ್ತೆ, ಕಲರ್ ಕಲರ್ ಲೈಟ್ಸ್ ಅಲ್ವಾ. ಸೊ ಅದನ್ನು ನಾವು ತಪಾಸಣಾ ದೀಪ ಅಥವಾ ಸರ್ಚ್ ಲೈಟ್ ಅಂತ ಹೇಳ್ತೇವೆ, ತಪಾಸಣಾ ದೀಪ ಅಥವಾ ಸರ್ಚ್ ಲೈಟ್, ಆಯ್ತಾ? ಅಲ್ಲಿ ಕೂಡ ನಾವು ನಿಮ್ನ ದರ್ಪಣವನ್ನೇ ಬಳಸ್ತೇವೆ. ಹಾಗೆ ಮತ್ತೆ ಇಲ್ಲಿ ಬಳಸ್ತೇವೆ, ವಾಹನಗಳ ಮುಂಭಾಗದ ದೀಪಗಳಲ್ಲೂ ಕೂಡ ಏನ್ ಮಾಡ್ತೇವೆ, ನಿಮ್ನ ದರ್ಪಣಗಳನ್ನ ಬಳಸ್ತೇವೆ, ಹೆಡ್ಲೈಟ್ ಅಂತ ಹೇಳ್ತೇವಲ್ವಾ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಬೆಳಕಿನ ಸಮಾಂತರ ಕಿರಣ ಪುಂಜಗಳನ್ನ ಪಡೆಯಲು ದರ್ಪಣಗಳನ್ನು ಬಳಸ್ತೇವೆ. ಸಮಾಂತರ ಕಿರಣ ಪುಂಜಗಳು ಅಂದ್ರೆ ನಾನು ಆಗ್ಲೇ ಹೇಳ್ದೆ, ನಿಮ್ನ ದರ್ಪಣದಲ್ಲಿ ಇದು ಏನ್ ಮಾಡುತ್ತೆ, ಬೆಳಕಿನ ಕಿರಣಗಳನ್ನ ಕರಿಸುತ್ತೆ ಅಲ್ವಾ, ಇದೇನ್ ಮಾಡುತ್ತೆ, ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಸೊ ಅದಕ್ಕಾಗಿ ನಾವು ಏನಂತ ಹೇಳ್ತೇವೆ, ಇಲ್ಲಿ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜ ಅಂತ ಹೇಳ್ತೇವೆ. ಸೊ ಇದು ಏನು, ನಿಮ್ನ ದರ್ಪಣದ ಕೆಲವು ಉಪಯೋಗಗಳು. ಇನ್ನೂ ಉಪಯೋಗಗಳಿವೆ ಮಕ್ಕಳೇ, ಮುಂದಿನದನ್ನ ನೋಡಿ. ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ಮ ದರ್ಪಣದ ಉಪಯೋಗಗಳನ್ನ ಬರೆಯಿರಿ ಅಂತ ಹೇಳ್ತಾರೆ. ಆಗ ನೀವು ಏನ್ ಮಾಡ್ಬೇಕು, ನೆನ್ಪಿಟ್ಕೊಳ್ಬೇಕು ಎಲ್ಲೆಲ್ಲಿ ನಾವು ನಿಮ್ನ ದರ್ಪಣಗಳನ್ನ ಬಳಸ್ತೇವೆ. ಅವರು ಕೇಳ್ತಾರೆ, ಒಂದು 2 ಎಕ್ಸಾಂಪಲ್ ಅಥವಾ 2 ಉದಾಹರಣೆಗಳನ್ನ ಬರೆಯಿರಿ ಅಥವಾ 5 ಉದಾಹರಣೆಗಳನ್ನು ಬರೀರಿ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಬರೀರಿ, ಜಾಸ್ತಿ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಅಲ್ವಾ. ಅವ್ರ ಎಷ್ಟಾದ್ರೂ ಕೇಳಿ, ನೀವು ಜಾಸ್ತಿ ನೆನ್ಪಿಟ್ಕೊಂಡು ಬರೆದು ಒಳ್ಳೇದು. ಸೊ ನೋಡಿ, ನೆಕ್ಸ್ಟ್ ಮುಂದಿನದನ್ನ ನೋಡೋಣ. ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಕ್ಷೌರ ದರ್ಪಣ, ಶೇವಿಂಗ್ ಮಿರರ್ ಅಂತ ಹೇಳ್ತೇವಲ್ವಾ ನಾವು, ಆ ಮಿರರ್ ಗಳಲ್ಲಿ ಏನ್ ಮಾಡ್ತೇವೆ, ನಿಮ್ನ ದರ್ಪಣಗಳನ್ನ ನಾವು ಬಳಸ್ತೇವೆ. ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನ ಪಡೆಯಲು ಏನ್ ಮಾಡ್ತಾರೆ, ಬಳಸ್ತಾರೆ ಅಲ್ವಾ. ದಂತ ವೈದ್ಯರು ಅಂದ್ರೆ ಡಾಕ್ಟರ್ಸ್, ಅವ್ರು ಏನ್ ಮಾಡ್ತಾರೆ, ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನ ನೋಡ್ಲಿಕ್ಕೆ ಈ ನಿಮ್ನ ದರ್ಪಣವನ್ನ ಬಳಸ್ತಾರೆ. ನೀವೆಲ್ರು ಆಲ್ಮೋಸ್ಟ್ ಎಲ್ಲರೂ ಹಲ್ಲಿನ ಪ್ರಾಬ್ಲಮ್ ಬಂದು ಡೆಂಟಲ್ ಕ್ಲಿನಿಕ್ಗೆ ಹೋಗಿರ್ತೀರ ಅಲ್. ಸೊ ಅಲ್ಲಿ ಏನ್ ಮಾಡ್ತಾರೆ, ಡಾಕ್ಟರ್ ಫಸ್ಟ್ ಮಾಡೋ ಕೆಲ್ಸನೇ ಈ ಮಿರರ್ ಅನ್ನ, ನಿಮ್ನ ದರ್ಪಣವನ್ನ ತಗೊಂಡು ಬಾಯನ್ನ ಓಪನ್ ಮಾಡಿ, ನಿಮ್ಮ ಹತ್ರ ಓಪನ್ ಮಾಡಿ ಅಂತ ಹೇಳ್ತಾರೆ. ಆ ಮಿರರ್ ಅನ್ನ ಎಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ತಾರೆ ಅಲ್ವಾ. ಹಾಗಾದ್ರೆ ಅಲ್ಲಿ ಬಳಸೋ ಕಿರಣ ಯಾವುದು, ನಿಮ್ನ ದರ್ಪಣ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಬಳಸ್ತೇವೆ, ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣ ಕೇಂದ್ರೀಕರಿಸಲು ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ. ಎಲ್ಲಿ, ಸೌರ ಕುಲುಮೆಗಳಲ್ಲೂ ಕೂಡ ಏನ್ ಮಾಡ್ತೇವೆ, ಕಿರಣಗಳನ್ನು ಕೇಂದ್ರೀಕರಿಸುತ್ತೆ ಅಂತ ಹೇಳ್ದೆ ನಾನ್ ನಿಮ್ಗೆ. ನಿಮ್ನ ದರ್ಪಣ ಏನ್ ಮಾಡುತ್ತೆ, ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಸೊ ಹಾಗಾಗಿ
ಅಲ್ಲಿ ಕೇಂದ್ರೀಕರಿಸೋ ಅವಶ್ಯಕತೆ ಇರುತ್ತೆ ಸೌರ ಕುಲುಮೆಗಳಲ್ಲಿ. ಹಾಗಾಗಿ ಅಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಹಾಗಾದ್ರೆ ಇದಿಷ್ಟು ಏನು ನಿಮ್ನ ದರ್ಪಣಗಳ ಉಪಯೋಗಗಳನ್ನ ನಾವು ತಿಳ್ಕೊಂಡಿದ್ದೇವೆ ಮಕ್ಳೇ, ಆಯ್ತಾ? ಹಾಗಾದ್ರೆ ಮುಂದಿನದ್ದಕ್ಕೆ ಹೋಗೋಣ. ಈಗ ಇದಿಷ್ಟು ಅರ್ಥ ಆಯ್ತು ಅಲ್ವಾ ನಿಮ್ಗೆ? ಇದೆಲ್ಲ ಸಿಂಪಲ್ ಇದೆ. ನಿಮ್ನ ದರ್ಪಣಗಳನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತೇವೆ ಅನ್ನೋದನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬರೀ, ಆಯ್ತಾ? ನೆಕ್ಸ್ಟ್ ನೋಡಿ, ಮುಂದೆ ಕಾಣಿಸ್ತಾ ಇರೋದು ಪೀನ ದರ್ಪಣಗಳಲ್ಲಿ ಪ್ರತಿಫಲನ ಉಂಟಾಗುವಿಕೆ, ಆಯ್ತಾ? ಪೀನ ದರ್ಪಣಗಳಲ್ಲಿ ಏನಾಗತ್ತೆ? ಪ್ರತಿಫಲನ ಆಗ ನಾನ್ ನಿಮ್ಗೆ ತೋರಿಸಿದ್ದು ನಿಮ್ನ ದರ್ಪಣಗಳಲ್ಲಿ ಬೇರೆ ಸ್ಥಾನಗಳಲ್ಲಿ ವಸ್ತುಗಳನ್ನ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದನ್ನ ನಾವು ಏನ್ ಮಾಡಿದ್ದೇವೆ? ಕಲ್ತ್ಕೊಂಡಿದ್ದೇವೆ. ಈಗ ಏನ್ ಮಾಡೋಣ? ಪೀನ ದರ್ಪಣಗಳಲ್ಲಿ ವಸ್ತುಗಳನ್ನ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದನ್ನ ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಮೊದಲನೆಯದಾಗಿ ಒಂದನೇ ಡೈಗ್ರಾಮ್ ಅನ್ನ ನೋಡಿ. ಇಲ್ಲಿ ಎರಡು ಪೀನ ದರ್ಪಣನೇ ನಾವು ತಗೊಂಡಿರೋದು. ಸೊ ಇಲ್ಲಿ ಫಸ್ಟ್ ಡೈಗ್ರಾಮ್ ಅಲ್ಲಿ ಏನ್ ಮಾಡಿದ್ದಾರೆ? ಇದು ಎ ಬಿ ಅಂತ ಕಾಣಿಸ್ತಾ ಇದೆ ಅಲ್ವಾ? ಇದು ವಸ್ತುವನ್ನ ಏನ್ ಮಾಡಿದ್ದೇವೆ? ಅನಂತದಲ್ಲಿ ಇಟ್ಟಿದ್ದೇವೆ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಅನಂತ ಅಂದ್ರೆ ಏನು? ತುಂಬಾ ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದೇವೆ. ಸೊ ಅದರ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡೋಣ ಪೀನ ದರ್ಪಣಗಳಲ್ಲಿ, ಆಯ್ತಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಿಮ್ನ ದರ್ಪಣಗಳಲ್ಲಿ ಪ್ರತಿಬಿಂಬದ ಸ್ಥಾನವನ್ನ ನಿಮ್ನ ದರ್ಪಣದ ಪ್ರಕಾರ ಬರಿಬೇಕು. ಪೀನ ದರ್ಪಣದಲ್ಲಿ ಪ್ರತಿಬಿಂಬವನ್ನ ಪೀನ ದರ್ಪಣದಲ್ಲಿ ಎಲ್ಲಿ ಮೂಡುತ್ತೆ ಅನ್ನೋದನ್ನ ನೆನ್ಪಿಟ್ಟು ಅದನ್ನ ಬರಿಬೇಕು, ಆಯ್ತಾ? ಸೊ ಈಗ ಪೀನ ದರ್ಪಣದಲ್ಲಿ ಏನಾಗಿದೆ? ಅನಂತದಲ್ಲಿ ವಸ್ತು ಇದೆ, ಎ ಮತ್ತೆ ಬಿ ಅನ್ನೋದು ವಸ್ತು ಅಂತ ಆದ್ರೆ, ಇಲ್ಲಿ ನೋಡಿ ಇದು 3 ಪತನ ಕಿರಣ, ಹೌದಾ? ಇಲ್ಲಿ ವಸ್ತುವಿನ ಮೇಲೆ ಬಿದ್ದ ಬೆಳಕು ಏನಾಗ್ತಾ ಇದೆ? ಈ ಪತನ ಕಿರಣ ಹೊರಟು ನಿಮ್ನ ದರ್ಪಣದ ಒಳಮುಖ ಪೀನ ದರ್ಪಣದ ಹೊರಮುಖ ಮೇಲ್ಮೈ, ಪ್ರತಿಫಲನ ಹೊಂದುವ ಮೇಲ್ಮೈ, ಅದ್ರ ಮೇಲೆ ಬೀಳ್ತಾ ಇದೆ. ಅದು ಬಿದ್ದು ಏನಾಗತ್ತೆ? ಇಲ್ಲಿ ಪ್ರತಿಫಲನಗೊಂಡಿದೆ, ಕಾಣಿಸ್ತಾ ಇದೆಯಾ? ಇಲ್ಲೊಂದು ಕಿರಣವನ್ನ ಆರೋ ಮಾರ್ಕ್ ಕೆಳಗಡೆ ಮುಖ ಮಾಡಿ ತೋರಿಸಿದ್ದೇವೆ. ಇದು ಏನಿದು? ಪ್ರತಿಫಲನಗೊಂಡು ಹೊರಡ್ತಾ ಇರೋ ಕಿರಣಗಳು, ಹೌದಾ? ಹಾಗಾದ್ರೆ ನೀವು ಕೇಳ್ಬಹುದು, ಮೇಡಮ್ ಇಲ್ಲಿ ಪ್ರತಿಬಿಂಬ ಮೂಡಿದೆ ಅಂತ ಕೇಳ್ಬಹುದು. ನಾವು ಹೇಳಿದ್ದೇವೆ ಅಲ್ವಾ, ಪೀನ ದರ್ಪಣದಲ್ಲಿ ಆಲ್ಮೋಸ್ಟ್ ಸಾಮಾನ್ಯವಾಗಿ ಯಾವಾಗ್ಲೂ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಪರದೆಯಿಂದ ಹೊರಗಡೆ ಮೂಡುತ್ತೆ, ಆಯ್ತಾ? ಹೊರಗಡೆ ಮೂಡೋದನ್ನೇ ನಾವು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ ಅಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿ ಎಫ್ ಪಾಯಿಂಟ್ ಅಲ್ಲಿ ಪ್ರತಿಬಿಂಬ ಮೂಡಿದೆ, ಇಲ್ಲಿ ತೋರಿಸಿದ್ದಾರೆ, ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇದು ಇಲ್ಲಿ ಪ್ರತಿಬಿಂಬ ಮೂಡುತ್ತೆ. ಇಲ್ಲಿ ಹೊರಗಡೆ ಮೂಡೋದ್ರಿಂದ ಇದನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಹಾಗಾದ್ರೆ ಇನ್ನೊಂದನ್ನ ನೋಡೋಣ. ನಿರ್ದಿಷ್ಟ ದೂರದಲ್ಲಿ ವಸ್ತು ಇಟ್ಟಾಗ ಪ್ರತಿಬಿಂಬ ಮೂಡುತ್ತೆ. ನೋಡಿ, ಇಲ್ಲಿ ನಿರ್ದಿಷ್ಟ ದೂರದಲ್ಲಿ ಒಂದಿಷ್ಟು ಸೆಂಟಿಮೀಟರ್ಗಳಷ್ಟು ಒಂದು ಸೆಂಟಿಮೀಟರ್ ಎಕ್ಸಾಂಪಲ್ ತಕೊಂಡು ಅದಷ್ಟು ದೂರದಲ್ಲಿ ವಸ್ತುವನ್ನ ಇಟ್ಟಿದ್ದೇವೆ, ಆಯ್ತಾ? ಸೊ ಬಿ ಅನ್ನೋದು ವಸ್ತು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಎ ಮತ್ತೆ ಬಿ ಅನ್ನೋದು ವಸ್ತು. ಇದು ಏನಾಗ್ತಾ ಇದೆ? ಇದರ ಮೇಲೆ ಬಿದ್ದ ಬೆಳಕು ಪತನ ಕಿರಣ ಅಂತ ಹೇಳ್ತೇವೆ. ಅದು ಪೀನ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದು ಇಲ್ಲಿ ಪ್ರತಿಫಲನಗೊಂಡು ಹೀಗೆ ಹೋಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಇದು ಪ್ರತಿಫಲನದ ನಂತರದ ಕಿರಣ. ಅದನ್ನ ನಾವು ಇಲ್ಲಿ ತೋರಿಸ್ತೇವೆ ನೋಡಿ. ಇಲ್ಲಿ ಹೀಗೆ ಕಟ್ಟಾಗಿದೆ ಅಲ್ವಾ? ಇಲ್ಲಿ ಕಾಣಿಸ್ತಾ ಇರೋದು ಪ್ರತಿಫಲನ. ಇಲ್ಲೂ ಕೂಡ ಮಕ್ಕಳೇ ಪ್ರತಿಬಿಂಬ ಏನಾಗಿದೆ? ಪರದೆಯಿಂದ ಹೊರಗಡೆ ಮೂಡಿದೆ. ಅದಕ್ಕೆ ನಾವು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ. ಸೊ ಇಲ್ಲಿ ಮೂಡಿದೆ, ಕಾಣಿಸ್ತಾ ಇದೆ ಅಲ್ವಾ? ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ಅನ್ನೋದು ಪ್ರತಿಬಿಂಬ. ಸೊ ಇಲ್ಲಿ ಹಾಗಾದ್ರೆ ನಿರ್ದಿಷ್ಟ ದೂರದಲ್ಲಿ ಪೀನ ದರ್ಪಣದಲ್ಲಿ ನಿರ್ದಿಷ್ಟ ದೂರದಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಎಲ್ಲ ಮೂಡುತ್ತೆ? ಪಿ ಮತ್ತೆ ಎಫ್ ಗಳ ನಡುವೆ, ಕಾಣಿಸ್ತಾ ಇದೆ ಅಲ್ವಾ? ಪಿ ಪಾಯಿಂಟ್ ಮತ್ತೆ ಎಫ್ ಪಾಯಿಂಟ್ ಇಲ್ಲಿದೆ. ಪಿ ಮತ್ತೆ ಎಫ್ ಗಳ ನಡುವೆ ಮೂಡಿದೆ. ಆ ಪ್ರತಿಬಿಂಬ ಹೇಗಿದೆ ಅಂದ್ರೆ, ಮೂಡಿರುವ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿದೆ. ಹೇಗಿದೆ ಪ್ರತಿಬಿಂಬ? ಮಿಥ್ಯ ಪ್ರತಿಬಿಂಬ, ಆಯ್ತಾ? ಸೊ ಇದನ್ನ ನಾನು ಏನ್ ಮಾಡಿದ್ದೇನೆ, ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದ್ದೇನೆ ಅಂದ್ರೆ, ಇದನ್ನ ಒಂದು ಕೋಷ್ಟಕದಲ್ಲಿ ಬರೆದು ತೋರಿಸ್ತಾ ಇದ್ದೇನೆ ಮಕ್ಕಳೇ. ನೋಡಿ ಇಲ್ಲಿ
ನೋಡಿ ಈಗ ನಾವು ಸ್ಟಡಿ ಮಾಡಿದ್ದೇವೆ, ಅನಂತದಲ್ಲಿ ಇರುವಾಗ, ವಸ್ತು ಅನಂತದಲ್ಲಿ ಇರುವಾಗ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ ಅಲ್ಲಿ ಅಂದ್ರೆ ದರ್ಪಣದ ಹಿಂಭಾಗದಲ್ಲಿ. ನಾನು ಆಗ್ಲೇ ಹೇಳ್ದೆ, ಇಲ್ಲಿ ಯಾವಾಗ್ಲೂ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಪೀನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ಅಂತ ಬಂದಾಗ ಪ್ರತಿಬಿಂಬ ಯಾವಾಗ್ಲೂ ಪರದೆಯ ಹೊರಗಡೆ ಮೂಡುತ್ತೆ. ಸೊ ನಾವು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ, ಆಯ್ತಾ. ಮಿಥ್ಯ ಮತ್ತು ನೇರವಾಗಿದೆ, ಎಲ್ಲೂ ಕೂಡ ತಲೆ ಪ್ರತಿಬಿಂಬವನ್ನ ನಾವು ನೋಡಿಲ್ಲ ಅಲ್ವಾ. ನೋಡಿ ಇಲ್ಲಿ ಎಲ್ಲ ನೇರವಾಗೇ ಇದೆ, ಯಾವ್ದು ತಲೆ ಕೆಳಗಾಗಿ ಇಲ್ಲ ಅಲ್ವಾ. ಸೊ ಅದನ್ನೇ ಇಲ್ಲಿ ಏನ್ ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಯ್ತಾ. ಹಾಗಾದ್ರೆ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬ ರಚನೆ ಗೊತ್ತಾಯ್ತು. ಪೀನ ದರ್ಪಣದಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬ ಹೇಗಾಗತ್ತೆ ಅನ್ನೋದನ್ನ ನೋಡಿದ್ದೇವೆ, ಹೌದಾ. ಹಾಗಾದ್ರೆ ನಾವು ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡ್ತೇವೆ, ದರ್ಪಣದ ಉಪಯೋಗಗಳನ್ನ ನೋಡೋಣ, ಆಯ್ತಾ. ಇದನ್ನು ಕೂಡ ನೀವು ನೋಡಿ ನಿಮ್ಗೆ ಗೊತ್ತಿರುತ್ತೆ ಮಕ್ಳೇ, ಆದ್ರೆ ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಪೀನ ದರ್ಪಣ ಬಳಸಿದಾರೋ ನಿಮ್ನ ದರ್ಪಣ ಬಳಸಿದಾರೋ ಅಂತ ಹೇಳಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ, ಸರಿಯಾಗಿ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ. ಈಗಾಗ್ಲೇ ನಾವು ನಿಮ್ನ ದರ್ಪಣದ ಉಪಯೋಗಗಳನ್ನ ಕಲ್ತಿದ್ದೇವೆ. ಈಗ ಏನ್ ಮಾಡ್ತಾ ಇದ್ದೀರಾ, ಪೀನ ದರ್ಪಣದ ಉಪಯೋಗವನ್ನ ಸ್ಟಡಿ ಮಾಡೋಣ, ಆಯ್ತಾ. ನೋಡಿ ಇಲ್ಲಿ ಪೀನ ದರ್ಪಣದ ಉಪಯೋಗಗಳು ಯಾವುದು ಹಾಗಾದ್ರೆ. ಮೊದಲನೇದಾಗಿ ಪೀನ ದರ್ಪಣವನ್ನ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಅದನ್ನ ನಾವೇನಂತ ಕರಿತೇವೆ, ರೇರ್ ಮಿರರ್ ರೇರ್ ವ್ಯೂ ಅಂತ ಹೇಳ್ತೇವೆ ಅಲ್ವಾ. ಸೊ ಅದನ್ನ ವಾಹನಗಳ ಹಿನ್ನೋಟದಲ್ಲಿ ಅಂದ್ರೆ ವಾಹನಗಳ ಹಿಂದೆ ಬರ್ತಾ ಇರೋ ವಾಹನವನ್ನ ನೋಡ್ಲಿಕ್ಕೆ ಏನ್ ಮಾಡ್ತೇವೆ, ಪೀನ ದರ್ಪಣವನ್ನ ಬಳಸ್ತೇವೆ, ಆಯ್ತಾ. ಹಾಗಾದ್ರೆ ಎರಡನೇ ಉಪಯೋಗ ಏನು, ದೂರದರ್ಶಕಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಹೌದು ಮಕ್ಳೇ, ನೋಡಿದಿರ ನೀವು ದೂರದರ್ಶಕವನ್ನ ಎಲ್ರು ನೋಡಿರ್ತೀರ, ಟಿವಿ ಅಂತ ಏನ್ ಹೇಳ್ತೇವಲ್ವಾ, ಅದು ಅಲ್ಲಿ ಏನ್ ಮಾಡ್ತೇವೆ, ಅದರ ತಯಾರಿಕೆಯಲ್ಲೂ ಕೂಡ ಯಾವ ಮಿರರ್ ಅನ್ನ ಬಳಸ್ತೇವೆ, ಪೀನ ದರ್ಪಣವನ್ನ ಬಳಸ್ತೇವೆ, ಆಯ್ತಾ. ಸರಿ, ಹಾಗಾದ್ರೆ ಮುಂದಿನ ಉಪಯೋಗವನ್ನ ನೋಡಿ. ತಿರುವುಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳನ್ನ ವೀಕ್ಷಿಸಲು ರಸ್ತೆ ಕಣ್ಣಿಗೆಯಾಗಿ ಬಳಸ್ತಾರೆ ಅಲ್ವಾ. ತಿರುವುಗಳಲ್ಲಿ ಟರ್ನಿಂಗ್ ಪಾಯಿಂಟ್, ರೋಡ್ ನೀವು ಇದನ್ನ ಅಬ್ಸರ್ವ್ ಮಾಡಿರ್ತೀರಾ. ಟರ್ನಿಂಗ್ ಪಾಯಿಂಟ್ ಅಲ್ಲಿ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ, ಎರಡು ರೋಡ್ಗಳು, ಒಂದು ರೋಡು ಸ್ಟ್ರೇಟ್ ಇದ್ರೆ ಇನ್ನೊಂದು ಕ್ರಾಸ್ ಅಲ್ಲಿ ಇರುತ್ತೆ. ಸೊ ಅವೆರಡು ಹೇಗೆ ಅನ್ನೋದು ಕೆಲವೊಂದ್ಸಲ ಬರೋರ್ಗೆ ಅದ್ರ ಅಂದಾಜು ಸಿಗಲ್ಲ ಅಲ್ವಾ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಅಲ್ಲಿ ಆ ಪಾಯಿಂಟ್ ಅಲ್ಲಿ ಕಾಮನ್ ಪಾಯಿಂಟ್ ಇದೆ ಅಲ್ವಾ, ಅದ್ ಎರಡು ರೋಡ್ ಸೇರೋ ಒಂದು ಕಾಮನ್ ಪಾಯಿಂಟ್ ಇರುತ್ತೆ ಅಲ್ವಾ. ಆ ಕಾಮನ್ ಪಾಯಿಂಟ್ ಅಲ್ಲಿ ಈ ಪೀನ ದರ್ಪಣದ ಈ ತರದ ಒಂದು ಮಿರರ್ ಅನ್ನು ಹಾಕಿರ್ತಾರೆ. ಇಲ್ಲಿ ಡೈಗ್ರಾಮ್ ಅನ್ನ ನೋಡಿ ಮಕ್ಕಳ, ಇದನ್ನ ನೋಡಿದ್ರೆ ನಿಮ್ಗೆ ನೆನಪಾಗಬಹುದು. ನೀವು ಕೆಲವೊಂದು ಕಡೆ ನೋಡಿರ್ತೀರ ಪೀನ ದರ್ಪಣ ಈ ತರದ ಮಿರರ್ ಅನ್ನ. ಸೊ ಅದು ಇದು ಯಾವ್ದಕ್ಕೆ ಯೂಸ್ ಆಗತ್ತೆ ಅಂದ್ರೆ, ಕೆಲವೊಂದು ಆಕ್ಸಿಡೆಂಟ್ ಗಳೆಲ್ಲ ಆಗತ್ತೆ ಕೆಲವೊಂದ್ಸಲ ಅಲ್ವಾ. ಎರಡು ರೋಡ್ಗಳು ಕೂಡುವ ಸ್ಥಳದಲ್ಲಿ ಈ ತರದ ಮಿರರ್ ಹಾಕ್ಲಿಲ್ಲ ಅಂದ್ರೆ ಏನಾಗತ್ತೆ, ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ. ಅಂದ್ರೆ ಅಂದಾಜ್ ಆಗ್ಬೇಕಲ್ವಾ. ಈಗ ನಾವು ವೆಹಿಕಲ್ ಅನ್ನ ವಾಹನ ಓಡಿಸ್ತಾ ಇದ್ದೇವೆ ಅಂದ್ರೆ ನಾವೆಲ್ಲವನ್ನೂ ಅಬ್ಸರ್ವ್ ಮಾಡ್ಬೇಕು, ಸೈಡ್ ಅಲ್ಲಿ ಬರೋದು, ಫ್ರಂಟ್ ಇಂದ ಬರೋದು, ಆ ತರದ ಎಲ್ಲ ವೆಹಿಕಲ್ ಅನ್ನು ಅಬ್ಸರ್ವ್ ಮಾಡಿ ಡ್ರೈವ್ ಮಾಡ್ಬೇಕಾಗತ್ತೆ. ಸೊ ಅಂತ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೇವೆ, ಪೀನ ದರ್ಪಣವನ್ನು ಬಳಸ್ತೇವೆ. ಸೊ ಇವೆಲ್ಲ ಏನು ಪೀನ ದರ್ಪಣದ ಉಪಯೋಗಗಳು. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳ, ಮುಂದೆ ಏನ್ ಕೇಳಿದ್ದಾರೆ, ವಾಹನಗಳಲ್ಲಿ ಬದಲಾಗಿ ಪೀನ ದರ್ಪಣವನ್ನ ಬಳಸ್ತಾರೆ ಅಂತ ಹೇಳಿದ್ದಾರೆ. ಅದು ಈ ಎಲ್ಲರಿಗೂ ಬರುತ್ತೆ ಅಲ್ವಾ. ಪ್ಲೇನ್ ಬಳಸ್ಬೋದಿತ್ತಲ್ವಾ, ಪೀನ ದರ್ಪಣನೇ ಯಾಕಾಗ್ಬೇಕು ಅಂತ ಕ್ವಶನ್ ಬಂದಿರತ್ತೆ ಅಲ್ವಾ. ನಿಮ್ಗೂ ಕೂಡ ಬಂದಿರತ್ತೆ ಮಕ್ಕಳ. ಸೊ ಅದಕ್ಕೆ ಕಾರಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನಾಗತ್ತೆ, ಪೀನ ದರ್ಪಣ ಯಾವಾಗ್ಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತೆ ಅಲ್ವಾ. ಇದು ಯಾವಾಗ್ಲೂ ಚಿಕ್ಕ ಮತ್ತು ನೇರ ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಅದಕ್ಕಾಗಿ ನಾವು ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣವನ್ನ ಬಳಸ್ತೇವೆ. ಮತ್ತು ಕಾರಣ ಏನು, ಸಮತಲ ದರ್ಪಣಕ್ಕೆ ಹೋಲಿಸಿದರೆ
ಪೀನ ದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನ ವೀಕ್ಷಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಏರಿಯಾ ಕವರ್ ಆಗುತ್ತೆ ಅಂತ ಹೇಳ್ತೇವೆ ಅಲ್ವಾ. ಸೊ ಇಲ್ಲಿ ಸಮುದ್ರ ದರ್ಪಣಕ್ಕೆ ಹೋಲಿಕೆ ಮಾಡಿದ್ರೆ ಪೀನ ದರ್ಪಣಗಳಲ್ಲಿ ಏನಾಗತ್ತೆ, ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನ ವೀಕ್ಷಿಸಲು ಸಹಾಯ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೇವೆ ಇಲ್ಲಿ ಆ ಪೀನ ದರ್ಪಣಗಳನ್ನ ಬಳಸ್ತೇವೆ ಆಯ್ತಾ. ಸೊ ಇವೆಲ್ಲವೂ ಏನು, ಪೀನ ದರ್ಪಣಗಳ ಉಪಯೋಗ. ಇದೆಲ್ಲ ಅರ್ಥ ಆಯ್ತು ಅಲ್ವಾ ಮಕ್ಳ? ಈಸಿ ಇದೆ, ಅರ್ಥ ಆಯ್ತಂತ ಅನ್ಕೊಳ್ತೇನೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸರಿ. ಸೊ ಹಾಗಾದ್ರೆ ಮುಂದಿನದನ್ನ ಸ್ಟಡಿ ಮಾಡೋಣ. ಇದನ್ನ ನಾವು ಸೊ ಇಷ್ಟೊತ್ತು ನಾವು ನಿಮ್ನ ದರ್ಪಣ, ಪೀನ ದರ್ಪಣಗಳ ಬಗ್ಗೆ ಎಲ್ಲ ಕಲ್ತಿದ್ದೇವೆ ಅಲ್ವಾ. ಈಗ ನಾವು ಮುಂದಿನದನ್ನ ಸ್ಟಡಿ ಮಾಡೋಣ. ಇದನ್ನ ನಾವು ಕಾರ್ಟೀಸಿಯನ್ ಸಂಕೇತಗಳು ಅಂತ ಹೇಳ್ತೇವೆ. ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು, ಇಂಗ್ಲಿಷ್ ಅಲ್ಲಿ ಕಾರ್ಟೀಸಿಯನ್ ರೂಲ್ಸ್ ಅಂತ ಹೇಳ್ತೇವೆ. ಹೌದಾ. ಸೊ ಹಾಗಾದ್ರೆ ಆ ರೂಲ್ಸ್ ಏನ್ ಹೇಳತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ನೋಡಿ ಇಲ್ಲಿ ಇಲ್ಲಿ ಅವರು ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ನಾನ್ ನಿಮ್ಗೆ ಈಸಿ ಆಗೋ ತರ ಹೇಳ್ಕೊಡ್ತೇನೆ ಆಯ್ತಾ. ಸೊ ಇಲ್ಲಿ ಪಾಯಿಂಟ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಕೆಲವೊಂದ್ಸಲ ನಮ್ಗೆ ಏನಾಗುತ್ತೆ ಗೊತ್ತಾ, ಪಾಯಿಂಟ್ ವೈಸ್ ಅರ್ಥ ಆಗೋದಿಲ್ಲ. ಅದನ್ನ ನಾವು ಪ್ರಾಕ್ಟಿಕಲಿ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇವರು ಪಾಯಿಂಟ್ ಹಾಕಿ ಹಾಕಿ ಕೊಟ್ಟಿದ್ದಾರೆ, ನಾವು ಅದನ್ನ ಪ್ರಾಕ್ಟಿಕಲಿ ಸ್ಟಡಿ ಮಾಡೋಣ ಆಯ್ತಾ. ಸೊ ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮಕ್ಕಳೇ ನೀವು ಗಣಿತದಲ್ಲಿ ಏನ್ ಮಾಡ್ತೀರಾ, ರೇಖಾಗಣಿತದಲ್ಲಿ ಮ್ಯಾಕ್ಸಿಮಮ್ ಆಗಿ ರೇಖಾಗಣಿತಗಳಲ್ಲಿ ಏನ್ ಮಾಡ್ತೇವೆ, ಗ್ರಾಫ್ ಅನ್ನ ಬಳಸ್ತೇವೆ ಅಲ್ವಾ. ಗ್ರಾಫ್ ಅನ್ನ ಬಳಸೋವಾಗ ನಾವು ಅಲ್ಲಿ ಗ್ರಾಫ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಹೀಗೆ ರೇಖೆಗಳನ್ನ ಹಾಕಿಕೊಳ್ತೀರಾ ಅಲ್ವಾ, ಹೀಗೆ ಅಲ್ವಾ. ಸೊ ಇದು ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ರೆ ಇದನ್ನ ಎಕ್ಸ್ ಡ್ಯಾಶ್ ಅಂತ ತಗೊಳ್ತೇವೆ, ಇದನ್ನ ವೈ ಆಕ್ಸಿಸ್ ಅಂತ ತಗೊಂಡ್ರೆ ಇದನ್ನ ವೈ ಡ್ಯಾಶ್ ಅಂತ ತಗೊಳ್ತೇವೆ. ಸೊ ಇಲ್ಲಿ ಏನಾಗತ್ತೆ, ವಸ್ತುವನ್ನ ಕಾರ್ಟೀಸಿಯನ್ ಸಂಕೇತಗಳು, ಸಾಂಪ್ರದಾಯಿಕ ಸಂಕೇತಗಳು ಏನ್ ಹೇಳತ್ತೆ, ಇಲ್ಲಿ ವಸ್ತು ಯಾವಾಗ್ಲೂ ಎಡಭಾಗದಲ್ಲಿ ಇರ್ಬೇಕು ಅಂತ ಹೇಳ್ತೇವೆ. ನೋಡಿ ಇಲ್ಲಿ ಜೇಗಲ್ಲೂ ಕೂಡ ನೀವು ಇಲ್ಲೇ ಒಂದು ರೇಖೆಯನ್ನ ಹಾಕಿ, ಓಕೆನಾ. ಇದನ್ನ ನಾವೇನಂತ ಕರಿತೇವೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಮಕ್ಳೇ, ಇದು ಇಂಪಾರ್ಟೆಂಟ್ ಇದೆ. ಇದು ಎಲ್ಲಿ ಅಂದ್ರೆ ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಸಮಸ್ಯೆಗಳನ್ನ ಕೇಳ್ತಾರೆ. ಮುಂದೆ ಒಂದು ಸೂತ್ರ ಬರುತ್ತೆ, ಆ ಸೂತ್ರ ಬಳಸಿ ಸಮಸ್ಯೆಯನ್ನ ಮಾಡ್ಬೇಕಾಗತ್ತೆ. ಆಗ ಪ್ಲಸ್ ಮತ್ತೆ ಮೈನಸ್ ಸೈನ್ ಗಳನ್ನ ತಗೊಳ್ಬೇಕು, ವಸ್ತುವಿನ ದೂರ, ವಸ್ತುವಿನ ಎತ್ತರವನ್ನ ನೋಡಿ. ಸೊ ಅದನ್ನ ತಗೊಳ್ಳಿಕ್ಕೆ ನಮ್ಗೆ ಇದು ಇಂಪಾರ್ಟೆಂಟ್. ಇದನ್ನ ನೀವು ಸರಿಯಾಗಿ ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋಡಿ ಇಲ್ಲಿ ಇದು ವೈ ಡ್ಯಾಶ್ ಅಂತ ತಗೊಂಡಿದ್ದೇನೆ, ಇದನ್ನೇ ನಾನು ಎಕ್ಸ್ ಅಂತ ತಗೊಳ್ತೇನೆ, ಇದನ್ನ ಎಕ್ಸ್ ಡ್ಯಾಶ್ ಅಂತ ತಗೊಳ್ತೇನೆ. ನಿಮ್ಗೆ ಅನ್ಸ್ತಿರ್ಬೋದು ಮೇಡಮ್ ಏನು ಮೇಲ್ಗಡೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇಲ್ಲ ಅಂತ. ಸೊ ಅದನ್ನ ವಾಕ್ಯದ ಮೂಲಕ ತಿಳ್ಕೊಳ್ಳೋಕ್ಕಿಂತ ನೀವು ಹೀಗೆ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಯ್ತಾ. ಸೊ ನೋಡಿ ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ನಾವ್ ಯಾವಾಗ್ಲೂ ಏನಂತ ತಗೊಳ್ತೇವೆ, ಪಾಸಿಟಿವ್ ಅಂತ ತಗೊಳ್ತೇವೆ. ಹೌದಾ. ಎಕ್ಸ್ ಆಕ್ಸಿಸ್ ಯಾವಾಗ್ಲೂ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಸಂಖ್ಯೆಯನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಬರೀತೇವೆ. ಹಾಗೆ ವೈ ಆಕ್ಸಿಸ್ ಅಲ್ಲಿ ಏನಂತ ಬರೀತೇವೆ, ಇಲ್ಲೂ ಕೂಡ ವೈ ಆಕ್ಸಿಸ್ ಅಲ್ಲಿ ಪಾಸಿಟಿವ್ ಆಗುತ್ತೆ. ಇಲ್ಲಿ ಕೆಳಗಿನ ಪಾರ್ಟ್ ನೆಗೆಟಿವ್ ಆದ್ರೆ ವೈ ಡ್ಯಾಶ್, ಹಾಗೆ ಎಕ್ಸ್ ಡ್ಯಾಶ್ ಅಲ್ಲಿ ನೆಗೆಟಿವ್ ಆಗುತ್ತೆ ಆಯ್ತಾ. ಈಗ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಏನ್ ಮಾಡಿದ್ದಾರೆ, ಇಲ್ಲಿಂದ ಎಡಗೈಯಲ್ಲಿ ನಿಮ್ಮ ದರ್ಪಣವನ್ನು ಇಟ್ಟಿದ್ದಾರೆ ನೋಡಿ ಮಕ್ಕಳ. ಇದು ಹೇಗಾಗಿದೆ, ಒಳವಾಗಿ ಬಾಗಿದೆ ಅಲ್ವಾ, ಅಂದ್ರೆ ಇದು ನಿಮ್ನ ದರ್ಪಣ. ಹಾಗೆ ಪೀನ ದರ್ಪಣವನ್ನು ಕೂಡ ಹೀಗೆ ಇಡ್ತೇವೆ ನಾವು. ಸೊ ಅದು ಹೊರವಾಗಿ ಬಾಗಿರುತ್ತೆ ಅಷ್ಟೇ. ಸೊ ಇಲ್ಲಿ ನೋಡಿ ನಿಮ್ನ ದರ್ಪಣವನ್ನ ಎಡಭಾಗದಲ್ಲಿ ಇಟ್ಟಿದ್ದೇವೆ. ಇಟ್ಟಾಗ ವಸ್ತುವನ್ನ, ನಿಮ್ನ ದರ್ಪಣವನ್ನ ಹೀಗೆ ತೋರಿಸಿದ್ದೇವೆ, ವಸ್ತುವಾಗಿ ವಿಭಾಗದಲ್ಲಿ ಇರ್ಬೇಕು ಮಕ್ಕಳ. ನಿಮ್ಮ ದರ್ಪಣ ಹೀಗಿದೆ, ಪೀನ ದರ್ಪಣ ಹೀಗ್ ಬರುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಹೇಗಾದ್ರೂ ಬರ್ಲಿ. ವಸ್ತು ನೀವು ಒಂದು ಅಂಶವನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ದರ್ಪಣದಿಂದ ಯಾವಾಗ್ಲೂ ಏನ್ ಮಾಡ್ತೇವೆ, ವಸ್ತುವನ್ನ ಇಡ್ತೇವೆ ಅನ್ನೋದು ನೆನಪಿರ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆಬ್ಜೆಕ್ಟ್ ಅಂತ ಬರ್ದಿದ್ದಾರೆ. ಆಬ್ಜೆಕ್ಟ್ ಅಂದ್ರೆ ಏನು,
ವಸ್ತು. ಸೊ ಇದು ಇಲ್ಲಿ ಕಾಣಿಸ್ತಾ ಇದೆ, ಇದು ವಸ್ತು. ಇದನ್ನ ನಾವೇನ್ ಮಾಡಿದ್ದೇವೆ, ಎಕ್ಸ್ ಡ್ಯಾಶ್ ಅಕ್ಷದ ಮೇಲೆ ಇಟ್ಟಿದ್ದೇವೆ, ಅಂದ್ರೆ ದರ್ಪಣದಿಂದ ಈ ಭಾಗದಲ್ಲಿ. ಸೊ ಹಾಗಾದ್ರೆ ಈಗ ವಸ್ತುವಿನ ಸ್ಥಾನ ಯಾವ ಕಡೆ ಇದೆ, ನೆಗೆಟಿವ್ ಸ್ಥಾನದಲ್ಲಿ ಇದೆ. ಹೌದಾ, ವಸ್ತುವಿನ ವಸ್ತು ಅಥವಾ ವಸ್ತುವಿನ ಸ್ಥಾನ ಅಂತ ಬಂದಾಗ ಅದನ್ನ ನೀವು ಮೈನಸ್ ಹಾಕಿ ಬರಿಬೇಕು ಅಂತ ಆಯ್ತು. ಸರಿ, ಹಾಗಾದ್ರೆ ವಸ್ತುವಿನ ಗಾತ್ರ ಅಂತ ಬರುತ್ತೆ ನೋಡಿ. ಇಲ್ಲಿ ವಸ್ತು ಇಲ್ಲಿಂದ ಇಲ್ಲಿವರೆಗಿದೆ. ಹೌದಾ, ಈ ಹೈಟ್ ಅನ್ನ ಕಂಪೇರ್ ಮಾಡಿದ್ರೆ ಇದು ವೈ ಆಕ್ಸಿಸ್ ಗೆ ಸಮನಾಗಿದೆ. ಹೌದಾ, ವೈ ಆಕ್ಸಿಸ್ ಅನ್ನ ನಾವ್ ಏನಂತ ತಗೊಳ್ತೇವೆ, ಪಾಸಿಟಿವ್ ಅಂತ ತಗೊಳ್ತೇವೆ. ಪಾಸಿಟಿವ್ ಅಂದ್ರೆ ಧನಾತ್ಮಕ ಅಲ್ವಾ, ಧನಾತ್ಮಕವಾಗಿ ತಗೊಳ್ತೇವೆ. ಸೊ ಹಾಗಾಗಿ ವಸ್ತುವಿನ ಗಾತ್ರವನ್ನ ನಾವು ಧನಾತ್ಮಕವಾಗಿ ಬರಿಬೇಕು. ಆಯ್ತಾ, ವಸ್ತುವಿನ ಸ್ಥಾನ ಋಣಾತ್ಮಕವಾಗಿದೆ, ವಸ್ತುವಿನ ಗಾತ್ರ ಏನಾಗಿದೆ, ಧನಾತ್ಮಕವಾಗಿದೆ. ಹಾಗೆ ವಸ್ತುವಿನ ಪ್ರತಿಬಿಂಬವನ್ನ ಇಲ್ಲಿ ತೋರಿಸಿದ್ದಾರೆ, ತಲೆ ಕೆಳಗಾಗಿದೆ, ಕಾಣಿಸ್ತಾ ಇದೆಯಾ? ಸೊ ಈ ಪ್ರತಿಬಿಂಬದ ಸ್ಥಾನ ಮತ್ತೆ ಗಾತ್ರಗಳ ಬಗ್ಗೆ ನೋಡೋಣ. ಈಗ ವಸ್ತುವಿನ ಗಾತ್ರ ಮತ್ತೆ ಸ್ಥಾನವನ್ನ ನೋಡಿದೀರಾ. ಮುಂದೆ ನಾವು ವಸ್ತುವಿನ ಪ್ರತಿಬಿಂಬ ಮೂಡುತ್ತೆ ಅಲ್ವಾ, ಆ ಪ್ರತಿಬಿಂಬದ ಗಾತ್ರ ಮತ್ತೆ ಸ್ಥಾನವನ್ನ ನೋಡಿ. ಪ್ರತಿಬಿಂಬ ಹೇಗಿದೆ, ತಲೆ ಕೆಳಗಾಗಿ ಮೂಡಿದೆ. ಪ್ರತಿಬಿಂಬವನ್ನ ಪಾಯಿಂಟ್ ಎಲ್ಲಿದೆ, ಪ್ರತಿಬಿಂಬ ಮೂಡಿದ್ದು ಇಲ್ಲಿ. ಹೌದಾ, ಎಕ್ಸ್ ಡ್ಯಾಶ್ ಅಲ್ಲಿ. ಸೊ ಅದನ್ನ ನಾವು ನೆಗೆಟಿವ್ ಅಂತಾನೆ ತಗೊಳ್ಬೇಕು, ಋಣಾತ್ಮಕ ಅಂತಾನೆ ತಗೊಳ್ಬೇಕು. ಹಾಗಾಗಿ ವಸ್ತುವಿನ ಪ್ರತಿ ಸ್ಥಾನ ಯಾವುದು, ನೆಗೆಟಿವ್. ಪ್ರತಿ ಅಂತ ಬಂದ್ರೆ ನೋಡಿ, ಇಷ್ಟು ಹೈಟ್ ಇದೆ, ಇದು ಯಾವ್ದು ಸಮನಾಗಿದೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಅಕ್ಷ ವೈ ಡ್ಯಾಶ್. ವೈ ಡ್ಯಾಶ್ ಅನ್ನ ನಾವು ನೆಗೆಟಿವ್ ಅಂತ ತಗೊಳ್ತೇವೆ. ಸೊ ಹಾಗಾಗಿ ವಸ್ತುವಿನ ಪ್ರತಿಬಿಂಬದ ಗಾತ್ರ ಮೈನಸ್ ಆಗಿರುತ್ತೆ ಮಕ್ಕಳ. ಸೊ ಇಲ್ಲಿ ನಾವು ಸ್ಟಡಿ ಮಾಡೋದು ಇಷ್ಟೇ. ಆಯ್ತಾ, ಪೀನ ದರ್ಪಣ ಮತ್ತೆ ನಿಮ್ನ ದರ್ಪಣಗಳಿಗೆ ಕಾರ್ಟೀಷಿಯನ್ ಸಾಂಪ್ರದಾಯಿಕ ಸಂಕೇತಗಳು ಹೀಗೆ ಸ್ಟಡಿ ಮಾಡ್ತೇವೆ. ನೀವು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನಿಲ್ಲಿ ನಿಮ್ಗೆ ಎಕ್ಸ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅನ್ನ ಹಾಕಿ ತೋರ್ಸಿದ್ದೇನೆ. ನೀವು ಎಕ್ಸಾಮ್ ಅಲ್ಲಿ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರೀರಿ. ಆಯ್ತಾ, ಸೊ ಇಲ್ಲಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ವಸ್ತು ಅಂತ ಬಂದಾಗ ವಸ್ತುವಿನ ಸ್ಥಾನ ಎಲ್ಲಿದೆ, ನೆಗೆಟಿವ್ ಋಣಾತ್ಮಕವಾಗಿ ಬರಿತೇವೆ. ವಸ್ತುವಿನ ಗಾತ್ರವನ್ನ ಧನಾತ್ಮಕವಾಗಿ ಬರಿತೇವೆ. ಅದೇ ವಸ್ತುವಿನ ಪ್ರತಿ ಸ್ಥಾನವನ್ನ ಏನ್ ಮಾಡ್ಬೇಕು, ಋಣಾತ್ಮಕವಾಗಿ ಬರಿಬೇಕು. ಗಾತ್ರವನ್ನ ಏನ್ ಮಾಡ್ತೇವೆ, ಧನಾತ್ಮಕವಾಗಿ ಬರೀತೇವೆ. ಸೊ ಇದಿಷ್ಟು ಏನಿದು ಕಾರ್ಟೀಷಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತ ಹೇಳ್ತೇವೆ. ಅರ್ಥ ಆಯ್ತಾ ಮಕ್ಕಳ, ಕಾರ್ಟೀಷಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅರ್ಥ ಆಯ್ತಲ್ವಾ? ಅಲ್ಲಿ ಮೇಲ್ಗಡೆ ಎಕ್ಸ್ಪ್ಲನೇಷನ್ ನಲ್ಲಿ ಬರ್ದಿದ್ದು ಕೂಡ ನಾವು ಇದನ್ನೇ. ಆಯ್ತಾ, ಸೊ ಇಲ್ಲಿ ನೋಡಿ, ಬೇಕಾದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ನಿಮ್ನ ದರ್ಪಣ. ಸೊ ಇಲ್ಲಿ ನಾವು ಎಕ್ಸ್ ವೈ ಡ್ಯಾಶ್ ಅಂತ ತೋರಿಸಿದ್ದೇವೆ. ಇದು ವಸ್ತುವನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ವಸ್ತುವನ್ನ ಇಟ್ಟಿದ್ದು ಯಾವ ಅಕ್ಷದಲ್ಲಿ, ಪಾಸಿಟಿವ್ ಅಲ್ಲಿ. ಸೊ ಪಾಸಿಟಿವ್ ಅಲ್ಲಿ ಇಟ್ಟಿದ್ದಕ್ಕಾಗಿ ವಸ್ತುವಿನ ಸ್ಥಾನ ಪ್ಲಸ್ ಇದೆ, ವಸ್ತುವಿನ ಗಾತ್ರ ಇಲ್ಲಿ ನೋಡಿ ನೆಗೆಟಿವ್ ಅಂತ ಬಂದಿದೆ. ಹೌದಾ, ನೋಡಿ ಇಲ್ಲಿ. ಹೌದಾ, ಇಲ್ಲಿ ಏನಿದು, ಇದು ಪೂರ್ತಿ ಪಾಸಿಟಿವ್, ಇದು ಪೂರ್ತಿ ನೆಗೆಟಿವ್. ಹೌದಾ, ಸೊ ಇಲ್ಲಿ ಇದು ನೆಗೆಟಿವ್ ಅಕ್ಷ ಆದ್ರೆ ಇದು ಪಾಸಿಟಿವ್, ಇಲ್ಲಿ ನೆಗೆಟಿವ್. ಓಕೆ, ಸೊ ನೋಡಿ ಅಲ್ವಾ, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಎ ಬಿ ಅನ್ನೋದು ವಸ್ತುವಿನ ಗಾತ್ರ ಪಾಸಿಟಿವ್ ಇದೆ, ವಸ್ತುವಿನ ಎತ್ತರ ನೆಗೆಟಿವ್ ಇದೆ. ಹೌದಾ, ಸೊ ಇಲ್ಲಿ ಟುವರ್ಡ್ಸ್ ದ ಲೆಫ್ಟ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಗಾತ್ರ, ಪ್ರತಿಬಿಂಬದ ಸ್ಥಾನ ಇಲ್ಲಿ ಏನಾಗಿದೆ, ನೆಗೆಟಿವ್ ಇದೆ. ಏನಿದೆ, ಪಾಸಿಟಿವ್ ಇದೆ. ಸೊ ಈಗ ಕ್ಲಿಯರ್ ಆಯ್ತು ಅಲ್ವಾ ಮಕ್ಳ? ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದಿನದ್ದನ್ನ ಸ್ಟಡಿ ಮಾಡೋಣ. ಮುಂದೆ ಏನ್ ತೋರಿಸ್ತಾ ಇದ್ದೇವೆ ಇಲ್ಲಿ, ಒಂದ್ ನಿಮಿಷ, ವೇಟ್ ಅ ಮಿನಿಟ್. ಓಕೆ, ಇಲ್ಲಿ ನೋಡಿ, ದರ್ಪಣದ ಸೂತ್ರ ಅಂತ ಹೇಳಿದ್ದಾರೆ. ಹೌದಾ, ಹಾ ಮಕ್ಕಳ, ಆಗ ನಾನು ಕಾರ್ಟೀಷಿಯನ್ ಸಂಕೇತಗಳ ಬಗ್ಗೆ ಹೇಳಿದೆ ಅಲ್ವಾ, ಅದನ್ನು ನಾವಿಲ್ಲಿ ದರ್ಪಣದ ಸೂತ್ರದಲ್ಲಿ ಬಳಸ್ತೇವೆ. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನೀವು ದರ್ಪಣದ ಸೂತ್ರವನ್ನ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಆ ಸೂತ್ರದಲ್ಲಿ
ಕಾರ್ಟೇಶಿಯನ್ ಸಂಕೇತಗಳಲ್ಲಿ ನಾವು ವಸ್ತುವಿನ ಸ್ಥಾನ ಗಾತ್ರಕ್ಕೆ ಋಣಾತ್ಮಕ ಧನಾತ್ಮಕವನ್ನ ಕಲ್ತಿದ್ದೇವೆ ಅಲ್ವಾ, ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ದರ್ಪಣದ ಸೂತ್ರ ಏನ್ ಹೇಳತ್ತೆ, ಕೋಳಿ ದರ್ಪಣದಲ್ಲಿ ದರ್ಪಣದ ಧ್ರುವದಿಂದ ವಸ್ತುವಿರುವ ದೂರವನ್ನ ವಸ್ತು ದೂರ ಎನ್ನುವುದು. ಹೌದಾ, ಈಗ ಇಷ್ಟು ಸ್ಟಡಿ ಮಾಡಿದೀರಾ ನೀವು. ಸೊ ಇಲ್ಲಿ ಏನಾಗಿದೆ, ದರ್ಪಣ ಧ್ರುವದಿಂದ ವಸ್ತುವಿಗೆ ಇರುವ ದೂರ ಅಂದ್ರೆ ನೋಡಿ ಇಲ್ಲಿ ಇದು ದರ್ಪಣ ಧ್ರುವ ಪಿ ಅನ್ನೋದು ಪೋಲ್ ಆದ್ರೆ ಇಲ್ಲಿಂದ ವಸ್ತುವಿಗೆ ಇರುವ ದೂರ ಇದು. ಹೌದಾ, ಪಿ ಇಂದ ಬಿ ಈ ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೇವೆ, ವಸ್ತುವಿನ ದೂರ, ದರ್ಪಣದಿಂದ ವಸ್ತುವಿನ ದೂರ. ಸೊ ದರ್ಪಣದಿಂದ ವಸ್ತುವಿನ ದೂರವನ್ನ ನಾವೇನಂತ ತಗೊಳ್ತೇವೆ, ಸ್ಮಾಲ್ ಲೆಟರ್ ಯು ಅಂತ ತಗೊಳ್ತೇವೆ ಮಕ್ಕಳ. ಏನು, ಸ್ಮಾಲ್ ಲೆಟರ್ ಯು ಇಂದ ಡಿನೋಟ್ ಮಾಡ್ತೇವೆ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ಇದು ಕನ್ಫ್ಯೂಸ್ ಆದ್ರೆ ಸೂತ್ರದಲ್ಲಿ ಹಾಕುವಾಗ ಕನ್ಫ್ಯೂಸ್ ಆಗತ್ತೆ. ಆಯ್ತಾ, ಸೊ ಇಲ್ಲಿ ವಸ್ತುವಿನ ದೂರವನ್ನ ಯು ಅಂತ ತಗೊಳ್ತೇವೆ. ವಸ್ತುವಿನ ದೂರ ಯಾವ್ದ್ರಲ್ಲಿ ಇರ್ಬೇಕು, ಯಾವಾಗ್ಲೂ ಪಾಸಿಟಿವ್ ಅಲ್ಲಿ ಬರಿಬೇಕು. ಆಯ್ತಾ, ನೆಕ್ಸ್ಟ್ ಅಲ್ಲಿ ನೋಡಿ, ದರ್ಪಣ ಧ್ರುವದಿಂದ ಪ್ರತಿಬಿಂಬ ದೂರವನ್ನ ಪ್ರತಿಬಿಂಬದ ದೂರ ವಿ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರತಿ ದೂರ ಬಿ ಡ್ಯಾಶಿಗೆ ಇರುವ ಡಿಸ್ಟೆನ್ಸ್. ಸೊ ಇದು ಏನಿದು ಬಿ ಅಂತ ತಗೊಳ್ತೇವೆ. ಈ ಡಿಸ್ಟೆನ್ಸ್ ಯಾವಾಗ್ಲೂ ಏನಾಗಿರುತ್ತೆ, ಇಲ್ಲಿ ನೆಗೆಟಿವ್ ಆಗಿರುತ್ತೆ ಅಂತ ಹೇಳಿದ್ದೇವೆ ಅಲ್ವಾ, ಈ ಡಿಸ್ಟೆನ್ಸ್ ನೆಗೆಟಿವ್ ಇರುತ್ತೆ. ಸೊ ಅದನ್ನ ವಿ ಅಂತ ಬರಿತೇವೆ. ಆಯ್ತಾ, ನೆಕ್ಸ್ಟ್ ಅಲ್ಲಿ ಧ್ರುವದಿಂದ ಇರುವ ದೂರವನ್ನ ಏನಂತ ಕರಿತೇವೆ, ಸಂಗಮ ದೂರ ಅಂತ ಕರಿತೇವೆ. ದರ್ಪಣದ ಧ್ರುವದಿಂದ ಪ್ರಧಾನ ಸಂಗಮಕ್ಕೆ ಇರುವ ದೂರ, ಅದನ್ನ ನಮಗ್ ಗೊತ್ತಿದೆ. ಇದನ್ನ ನಾವು ಆಲ್ರೆಡಿ ಕೆಲವೊಂದು ಪರಿಭಾಷೆಗಳನ್ನ ಸ್ಟಡಿ ಮಾಡುವಾಗ್ಲೇ ಮಾಡಿದ್ದೇವೆ ಅಲ್ವಾ. ಅಲ್ಲಿ ಸಂಗಮ ದೂರವನ್ನ ಸ್ಮಾಲ್ ಎಫ್ ಅಂತ ಕರಿತೇವೆ. ಇದು ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮಕ್ಕೆ ಇರುವ ದೂರವನ್ನ ತೋರಿಸುತ್ತೆ ಅನ್ನೋದು. ಸೊ ಹಾಗಾದ್ರೆ ಸೂತ್ರ ಏನ್ ಹೇಳತ್ತೆ, 1/f is equal to 1/v plus 1/u. 1/f is equal to 1/v plus 1/u. ಹೌದಾ, 1/f is equal to 1/v plus 1/u. ಇದು ದರ್ಪಣದ ಸೂತ್ರ. ಮಕ್ಕಳ, ನೀವಿಲ್ಲಿ ದರ್ಪಣದ ಸೂತ್ರವನ್ನ ಬರೆಯುವಾಗ ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಬೇಕು. ಹಾಗೆ ದರ್ಪಣದ ಸೂತ್ರದ ಮೇಲೆ ಸಮಸ್ಯೆಯನ್ನ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಾಗ ಈ ಸೂತ್ರವನ್ನ ಬರ್ಕೊಂಡು ಸೂತ್ರದ ಒಟ್ಟಿಗೆ ಇಲ್ಲಿ ವಿ ಮತ್ತೆ ಯು ಅಂದ್ರೆ ಏನು ಅಂತ ನಾವೀಗ ಸ್ಟಡಿ ಮಾಡಿದ್ದೇವೆ. ಇಲ್ಲಿ ಅದಕ್ಕೆ ನಾವು ಚಿಹ್ನೆಗಳನ್ನ ಹಾಕಬೇಕು ಅಲ್ವಾ. ಅದಕ್ಕಾಗಿ ನಾವು ಕಾರ್ಟೀಸಿಯನ್ ಸಂಕೇತಗಳನ್ನ ಏನ್ ಮಾಡ್ಬೇಕು, ನೆನಪಿಟ್ಕೊಳ್ಬೇಕು. ಆಯ್ತಾ, ಸೊ ಕಾರ್ಟೀಸಿಯನ್ ಸಂಕೇತಗಳನ್ನ ನೆನಪಿಟ್ಕೊಂಡು ಇಲ್ಲಿ ವಿ ಮತ್ತೆ ಯು ಸ್ಥಾನಕ್ಕೆ ಹಾಕ್ತಾ ಹೋದ್ರೆ ಆಯ್ತು. ಅರ್ಥ ಆಯ್ತಲ್ವಾ ಮಕ್ಕಳ? ಇದು ದರ್ಪಣದ ಸೂತ್ರದ ಬಗ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ, ವರ್ಧನೆ, ಅಥವಾ ಇದನ್ನ ನಾವು ಏನಂತ ಕರಿತೇವೆ, ಮ್ಯಾಗ್ನಿಫಿಕೇಶನ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಆಯ್ತಾ, ಮ್ಯಾಗ್ನಿಫಿಕೇಶನ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನು ನೆನ್ಪಿಟ್ಕೊಳ್ಬೇಕು. ಇದ್ರ ಮೇಲೂ ಕೂಡ ಕೆಲವೊಂದ್ಸಲ ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಸಮಸ್ಯೆಗಳನ್ನ ಕೇಳ್ತಾರೆ. ಆಯ್ತಾ, ಹಾಗಾಗಿ ನೋಡೋಣ ವರ್ಧನೆ ಏನು. ಸಾಮಾನ್ಯವಾಗಿ ಯಾವ ಪ್ರತಿಬಿಂಬವು ವಸ್ತುಗಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನ ದರ್ಪಣದ ವರ್ಧನೆ ಅಂತ ಕರಿತೇವೆ. ಹೌದಾ, ಸೊ ಇಲ್ಲಿ ಏನಾಗತ್ತೆ, ಪ್ರತಿಬಿಂಬ ಮತ್ತೆ ವಸ್ತುವಿನ ಗಾತ್ರ ನೋಡಿ ನಾವು ವರ್ಧನೆ ಅಥವಾ ಮ್ಯಾಗ್ನಿಫಿಕೇಶನ್ ಅನ್ನ ಹೇಳ್ತೇವೆ ಮಕ್ಕಳ. ಸೊ ಇಲ್ಲಿ ವಸ್ತು ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಅಥವಾ ಎಷ್ಟು ದೊಡ್ಡದಾಗಿ ಪ್ರತಿಬಿಂಬ ಇದೆ ಅನ್ನೋದನ್ನೇ ವರ್ಧನೆ ಅಂತ ಕರಿತೇವೆ. ಸೊ ಇದನ್ನು ಮತ್ತು ವಸ್ತು ಎತ್ತರದ ನಿಷ್ಪತ್ತಿ ಅಂದ್ರೆ ಏನು, ಅನುಪಾತ ಅಲ್ವಾ. ಸೊ ಅವುಗಳ ಅನುಪಾತದಲ್ಲಿ ಏನ್ ಮಾಡ್ತೇವೆ, ನಾವು ವ್ಯಕ್ತಪಡಿಸ್ತೇವೆ. ಇದನ್ನ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತ. ಆಯ್ತಾ, ಅದನ್ನ ನಾವಿಲ್ಲಿ ಮುಂದೆ
ಸೂತ್ರವನ್ನ ಬರೆದು ತೋರಿಸ್ತೇವೆ. ನಾನು ಹೇಳ್ತೇನೆ, ಮುಂದೆ ಹೇಳ್ತೇನೆ, ಆಯ್ತಾ. ಸೊ ಇಲ್ಲಿ ಮಿತಿಗಳಿಗೆ ವಸ್ತು ಎತ್ತರವನ್ನ ಧನಾತ್ಮಕವಾಗಿ, ವಸ್ತುವಿನ ಎತ್ತರವನ್ನ ಧನಾತ್ಮಕವಾಗಿ ತಗೊಳ್ತೇವೆ. ಹಾಗೆ ವಸ್ತುವಿನ ಎತ್ತರವನ್ನ ಧನಾತ್ಮಕವಾಗಿ ತಗೊಳ್ತೇವೆ. ಸತ್ಯ ಪ್ರತಿಬಿಂಬಕ್ಕೆ ಎತ್ತರವನ್ನ ಏನ್ ಮಾಡ್ತೇವೆ, ಋಣಾತ್ಮಕವಾಗಿ ತಗೊಳ್ತೇವೆ ಮಕ್ಕಳ. ಇಲ್ಲಿ ಏನಾಗತ್ತೆ, ಮಿಥ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಗಾತ್ರ ಧನಾತ್ಮಕ, ಹಾಗೆ ಸತ್ಯ ಪ್ರತಿಬಿಂಬಗಳಿಗೆ ವಸ್ತುವಿನ ಗಾತ್ರವನ್ನ ಋಣಾತ್ಮಕವಾಗಿ ತೆಗೆದುಕೊಳ್ತೇವೆ. ಆಯ್ತಾ, ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಮ್ಯಾಗ್ನಿಫಿಕೇಶನ್ ಅದನ್ನೇ ನಾವು ಎಂ ಅಂತ ಬರಿತೇವೆ. ಇಲ್ಲಿ ಎಂ ಅಂತ ತಗೊಳ್ಳೋದಕ್ಕೆ ಕಾರಣ, ವರ್ಧನೆ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಸೂತ್ರವನ್ನ ಎಂ ಈಸ್ ಈಕ್ವಲ್ ಟು ಪ್ರತಿಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರ. ನೋಡಿ, ಇಲ್ಲಿ ನಾ ವರ್ಧನೆ ಅಂದ್ರೆ ಆಗ್ಲೇ ಹೇಳಿದೆ, ವಸ್ತು ಎಷ್ಟು ಎತ್ತರದಲ್ಲಿ ಇರುತ್ತೋ ಅದರ ಪ್ರತಿಬಿಂಬದ ಎತ್ತರವನ್ನು ಕಂಪೇರ್ ಮಾಡಿ ಇದನ್ನ ಬರೀತೇವೆ. ಹೌದಾ? ಸೊ ಪ್ರತಿಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರ, ಇದು ವರ್ಧನೆ ಅಥವಾ ಮ್ಯಾಗ್ನಿಫಿಕೇಶನ್ ಅನ್ನೋದ್ರ ಸೂತ್ರ ಮಕ್ಕಳ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆಯ್ತಾ. ಅದನ್ನೇ ಇಲ್ಲಿ ಡಿನೋಟ್ ಮಾಡಿದ್ದಾರೆ, ಕೆಲವೊಂದು ಆಲ್ಫಾಬೆಟ್ಸ್ ಅನ್ನ ಯೂಸ್ ಮಾಡಿ, ಆಯ್ತಾ. ಸೊ ವರ್ಧನೆ ಇಸ್ ಈಕ್ವಲ್ ಟು h ಡಿವೈಡೆಡ್ h. h ಡ್ಯಾಶ್ ಅಂದ್ರೆ ಪ್ರತಿಬಿಂಬದ ಎತ್ತರ, h ಅಂದ್ರೆ ವಸ್ತುವಿನ ಎತ್ತರ. ಸೊ ಈಸ್ ಈಕ್ವಲ್ ಟು ಮೈನಸ್ v ಬೈ ಯು. ಇದರ ಫಾರ್ಮುಲಾ ಮೈನಸ್ v ಬೈ ಯು. ಇವು ಏನಿವು ವರ್ಧನೆಯ ಸೂತ್ರ. ಸೊ ಇದು ಅರ್ಥ ಆಯ್ತು ಅಲ್ವಾ ಮಕ್ಳ? ವರ್ಧನೆಯ ಸೂತ್ರ ಅರ್ಥ ಆಯ್ತು ಅಲ್ವಾ? ಅರ್ಥ ಆಯ್ತು ಅನ್ಕೊಳ್ತೇನೆ. ಏನಾದ್ರೂ ಡೌಟ್ ಇದ್ರೆ ಕೇಳಿ, ಆಯ್ತಾ. ಏನಾದ್ರೂ ನಿಮ್ಗೆ ಡೌಟ್ ಬಂದ್ರೆ ಕೇಳಿ. ಸರಿ. ಸೊ ಹಾಗಾದ್ರೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನನ್ನ ಕಲ್ತ್ಕೊಂಡಿದ್ದೇವೆ? ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಲ್ಲಿ ಪ್ರತಿಬಿಂಬವನ್ನ ಬರೆಯುವಾಗ, ನಾವು ಪ್ರತಿಬಿಂಬದ ಸ್ಥಾನವನ್ನ ಆಧರಿಸಿ ರೇಖಾಚಿತ್ರವನ್ನ ಬರೆಯುವಾಗ ಯಾವ ಯಾವ ನಿಯಮಗಳನ್ನ ಫಾಲೋ ಮಾಡ್ಬೇಕು ಅಥವಾ ಅನುಸರಿಸಬೇಕು ಅನ್ನೋದನ್ನ ಸ್ಟಡಿ ಮಾಡಿದ್ದೇವೆ. ಹಾಗೆ ಅವುಗಳ ಉಪಯೋಗ, ನಿಮ್ನ ದರ್ಪಣದಿಂದ ಏನು ಉಪಯೋಗ, ಪೀನ ದರ್ಪಣಗಳಿಂದ ಏನು ಉಪಯೋಗ, ಅವುಗಳನ್ನ ನಾವು ಎಲ್ಲಿ ಬಳಸ್ತೇವೆ ಅನ್ನೋದನ್ನು ಸ್ಟಡಿ ಮಾಡಿದ್ದೇವೆ. ನಂತರ ಅದಾದ್ಮೇಲೆ ಏನ್ ಮಾಡಿದ್ದೇವೆ, ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ದೇವೆ, ಸ್ಟಡಿ ಮಾಡಿದ್ದೇವೆ ಅಲ್ವಾ. ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಬೇಕಾದ್ರೆ ನಿಮ್ಗೆ ಏನಾದ್ರೂ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಯ್ತು ಅಂದ್ರೆ ಸೈಡ್ ಅಲ್ಲಿ ರಫ್ ಅಲ್ಲಿ ಎಲ್ಲಾದ್ರೂ ಈ ಡೈಗ್ರಾಮ್ ಅನ್ನ ಹಾಕಿ ನೆನಪು ಮಾಡ್ಕೊಳ್ಳಿ. ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ. ಎಕ್ಸ್ ಆಕ್ಸಿಸ್ ಯಾವಾಗ್ಲೂ ಪಾಸಿಟಿವ್, ಈ ಕಡೆನು ಪಾಸಿಟಿವ್ ಈ ಕಡೆನು ಪಾಸಿಟಿವ್ ತೋರಿಸ್ತೇವೆ. ವೈ ಅಕ್ಷ ಯಾವಾಗ್ಲೂ ನೆಗೆಟಿವ್, ಆಯ್ತಾ. ಸೊ ಇಲ್ಲಿ ಇದ್ರ ಪ್ರಕಾರ ನಾವು ಬರಿತಾ ಹೋಗ್ತೇವೆ. ವಸ್ತುವನ್ನ ಯಾವಾಗ್ಲೂ ಎಡಭಾಗದಲ್ಲಿ ಇಡಬೇಕು ಅನ್ನೋದು ನೆನಪಿರ್ಬೇಕು, ಆಯ್ತಾ. ಸರಿ, ಇದಾದ್ಮೇಲೆ ನಾವು ವರ್ಧನೆಯ ಬಗ್ಗೆ ಸ್ಟಡಿ ಮಾಡಿದ್ದೇವೆ ಅಲ್ವಾ. ನಂತರ ದರ್ಪಣದ ಸೂತ್ರವನ್ನು ಕೂಡ ಕಲ್ತಿದ್ದೇವೆ. ಸೊ ಮಕ್ಕಳು, ನೀವಿವತ್ತು ಕ್ಲಾಸ್ ಈಗ ಮುಗಿಸ್ತಾ ಇದ್ದೇನೆ ನಾನು ಇವತ್ತಿನ ಕ್ಲಾಸ್ ಅನ್ನ. ನೀವು ಈಗ ಇವತ್ತಿನ ಕ್ಲಾಸ್ ಮುಗಿದ್ಮೇಲೆ ಏನ್ ಮಾಡ್ಬೇಕು, ಒಂದ್ಸಲ ಎಲ್ಲವನ್ನು ಮನನ ಮಾಡ್ಕೊಳ್ಬೇಕು. ಎಲ್ಲಾ ಸೂತ್ರಗಳು ಹಾಗೆ ನಿಯಮಗಳ ಬಗ್ಗೆ ಸರಿಯಾಗಿ ಇನ್ನೊಂದ್ಸಲ ಸ್ಟಡಿ ಮಾಡಿ, ಆಯ್ತಾ. ಯಾಕಂದ್ರೆ ನಮ್ಗೆ ಮುಂದಿನ ತರಗತಿಗಳಿಗೆ ಅವುಗಳು ಬೇಕಾಗತ್ತೆ, ಅದನ್ನ ಯೂಸ್ ಮಾಡ್ತೇವೆ ನಾವು. ಸೊ ಅವನ್ನ ಯೂಸ್ ಮಾಡಿ ಮುಂದಿನ ತರಗತಿಗಳಲ್ಲಿ ಮುಂದಿನ ವಿಷಯಗಳನ್ನ ಕಲಿತಾ ಹೋಗೋಣ, ಆಯ್ತಾ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೇಳಿ ನೀವು. ಸೊ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಹೇಳಿದ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳ? ಓಕೆ. ಹಾಗಾದ್ರೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ, ಆಯ್ತಾ. ಸೊ ಇವತ್ತಿನ ಅಧ್ಯಾಯನ ಮುಗಿಸ್ತಾ ಇದ್ದೇನೆ. ನಾಳೆ ಮಿಸ್ ಮಾಡದೆ ತರಗತಿಗಳಿಗೆ ಅಟೆಂಡ್ ಆಗಿ ಮಕ್ಕಳ. ಓಕೆ.